Jai Hind, welcome to Classic Education YouTube channel. I am Mahesh Pundibij, a faculty member for Quantitative Aptitude. So RRB Group D exam 2026 ಇದನ್ನ ಎಕ್ಸಾಮಿಗೆ ಟಾರ್ಗೆಟ್ ಮಾಡಿಕೊಂಡು ನಾವು ಒಂದು ಸಿರೀಸ್ನ ಸ್ಟಾರ್ಟ್ ಮಾಡೀವ್ರಿ. ಆ ಸಿರೀಸ್ ಒಳಗಡೆ ಪರ್ಸೆಂಟೇಜ್ ಟಾಪಿಕ್ ಇದನ್ನ ಡಿಸ್ಕಸ್ ಮಾಡಕತ್ತೀವಿ. ಆಲ್ರೆಡಿ 2 ಕ್ಲಾಸಸ್ ಮುಗಿದಿದ್ದಾವ್ರಿ, ಇದು 3rd ಕ್ಲಾಸ್. ಸೊ ಯಾರ ಡೈರೆಕ್ಟ್ಲಿ ಈ ವಿಡಿಯೋಗೆ ಬಂದಿರಿ, ಒಂದ್ಸಲ ನೀವು ಲಾಸ್ಟ್ 2 ವಿಡಿಯೋಸ್ನ ಒಂದ್ಸಲ ನೋಡಿಕೊಂಡು ಆ ನಂತರ ಈ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಯಾಕಂದ್ರೆ ಕ್ಲಾಸ್ ಕಂಟಿನ್ಯೂ ಇರೋದ್ನಿಂದ ಸೊ ಟಾಪಿಕ್ಸ್ ಹಿಂದಿನೂ ನಾವೇನು ಡಿಸ್ಕಸ್ ಮಾಡಿರ್ತೀವಿ ಸೊ ಅದರದ ಭಾಗ ಇಲ್ಲಿ ಕಂಟಿನ್ಯೂ ಆಗ್ತಿರ್ತದೆ, ರೈಟ್? ಸೊ ಪರ್ಸಂಟೇಜ್ ಒಳಗಡೆ ನಾವು ಸಾಕಷ್ಟು ಥಿಂಗ್ಸ್ನ ನಾವು ಡಿಸ್ಕಸ್ ಮಾಡ್ಕೊಂತ ಬಂದೀವಿ. ಇನ್ನು ನಾವು ಬೇಸಿಕ್ ಲೆವೆಲ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಕತ್ತೀವಿ. ಸೊ ಇವತ್ತು ಕೂಡ ಒಂದಿಷ್ಟು ಕ್ವಶನ್ಸ್ ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ್ರಿ. ಇವತ್ತಿನ ಫಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲೇನು ಹೇಳ್ತಾನ್ರಿ, 225 ಇದು 275 ಆಗೈತ್ರಿ. ಸೊ ಹಂಗಾದ್ರೆ ಎಷ್ಟು ಪರ್ಸೆಂಟ್ ಇಲ್ಲಿ ಹೆಚ್ಚಳತಾಗೈತೆ ಅಂತ ಕೇಳ್ತಾನ್ರಿ. ಸೊ ಈ ತರ ಕ್ವಶನ್ಸ್ ಕೇಳಿದಾಗ ಸೊ ಯಾವ ನಂಬರ್ ದಿಂತ್ರ ಅದು ವ್ಯಾಲ್ಯೂ ಹೆಚ್ಚಿಗೆ ಆಗೈತ್ರಿ, ಸೊ ಅದನ್ನ ನಾವು ಮೂಲ ಸಂಖ್ಯೆ ಅಂತ ಕರಿತೀವಿ. ಸೊ ಮೊದಲ ಆ ಸಂಖ್ಯೆ ಎಷ್ಟಿತ್ರಿ, 225 ಇತ್ರಿ. ಈಗ ಆ ಸಂಖ್ಯೆ ಎಷ್ಟಾಗೈತ್ರಿ, 275 ಆಗೈತ್ರಿ. ಸೊ ಹಂಗಾದ್ರೆ ಈ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗೈತ್ರಿ? ಓಕೆ, ನೀವು ನೋಡಿದಾಗ ಸೊ ಇದನ್ನೇನ್ ಮಾಡ್ರಿ, ಇದನ್ನ ಇದ್ರೊಳಗಡೆ ಕಳೀರಿ. ಓಕೆ, ಸೊ ಇದನ್ನ ಇದ್ರೊಳಗೆ ಕಳೆದಾಗ ಸೊ ಇದು ವ್ಯಾಲ್ಯೂ ಎಷ್ಟಾಗತ್ರಿ, 50 ಆಗತ್ರಿ. ಸೊ 50 ಆ ನಂಬರ್ ಆ ಸಂಖ್ಯೆ 50 ಹೆಚ್ಚಿಗೆ ಆಗೈತ್ರಿ. ಹೌದಾ? ಸೊ ಯಾವಾಗಲೂ ಫಾರ್ಮುಲಾನ ನೀವು ಫೈಂಡ್ ಮಾಡ್ಬೇಕಾದ್ರೆ, ಪರ್ಸೆಂಟೇಜ್ ಚೇಂಜ್ ನೀವು ಫಾರ್ಮುಲಾ ಫೈಂಡ್ ಮಾಡ್ಬೇಕಾದ್ರೆ ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ, ಆ ಎರಡೂ ಸಂಖ್ಯೆದ ವ್ಯತ್ಯಾಸ ಡಿವೈಡೆಡ್ ಬೈ ಇನಿಷಿಯಲ್ ನಂಬರ್. ಓಕೆ, ಮೂಲ ಸಂಖ್ಯೆ, ಇನಿಷಿಯಲ್ ವ್ಯಾಲ್ಯೂ ಅಥವಾ ಮೂಲ ಸಂಖ್ಯೆ ಅಂತ ನಾವು ಏನ್ ಕರಿತೀವಿ, ಅದು ಇದನ್ನ ನಾವ್ ಏನ್ ಮಾಡ್ತೀವಿ, 100ರ್ಲೆ ಗುಣಿಸ್ತೀವ್ರಿ. ಯಾಕಂದ್ರೆ ನಮಗ್ ಪರ್ಸೆಂಟೇಜ್ ದಾಗ ಬೇಕಾಗಿರ್ತೈತ್ರಿ. ಸೊ ಹಿಂಗಾಗಿ ಈ ತರ ಕ್ವಶನ್ಸ್ ನಾವು ಸಾಲ್ವ್ ಮಾಡಾಕ ಒಂದು ಬೇಸಿಕ್ ಮೆಥಡ್ ಏನಪ್ಪಾ ಅಂತಂದ್ರೆ, ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ. ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ, ಆ ಎರಡೂ ಸಂಖ್ಯೆದ ವ್ಯತ್ಯಾಸ ತಗೋರಿ, ಆ ವ್ಯತ್ಯಾಸನ ಮೇಲ್ಗಡೆ ಬರೀರಿ, ತಳಗಡೆ ಮೂಲ ಸಂಖ್ಯೆನ ಬರೀರಿ. ಸೊ ಮೂಲ ಸಂಖ್ಯೆ ಎಷ್ಟಿತ್ರಿ, 225 ಇತ್ತು. ಅಂದ್ರೆ ಮೊದಲು ಆ ಸಂಖ್ಯೆ ಎಷ್ಟಿತ್ತು ಅದನ್ನ ಏನ್ ಮಾಡ್ರಿ, ತಳಗಡೆ ಬರೀರಿ. ಆಮೇಲೆ ಇಂಟು 100 ಮಾಡ್ರಿ, ಯಾಕಂದ್ರೆ ನಮಗ ಅವರು ಕ್ವಶನ್ ನ ಪರ್ಸೆಂಟೇಜ್ ದಾಗ ಕೇಳಿದ್ದಾರೆ. ಸೊ ಇದು ಈ ಪರ್ಟಿಕ್ಯುಲರ್ ಕ್ವಶನ್ ಫಾರ್ಮುಲಾ ಅಂತ ನೀವು ಹೇಳ್ಬೋದ್ರಿ. ಓಕೆ, ರೈಟ್. ಸೊ ಇದನ್ನ ನಾವು ಪ್ರತಿ ಸಲ ಬರೆಯಂಗಿಲ್ರಿ, ನಾವು ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡೋಣ್ರಿ. ಇದು ಫಸ್ಟ್ ಕ್ವಶನ್ ಇರೋದ್ರಿಂತ ನಾನು ಇಲ್ಲಿ ಏನ್ ಮಾಡೀನ್ರಿ, ಇಲ್ಲಿ ಫಾರ್ಮುಲಾನ ಬರ್ದೇನ್ರಿ. ಓಕೆ, ಸೊ ಏನಿಲ್ರಿ, ವ್ಯತ್ಯಾಸ ತಗೋರಿ, ಆ ಎರಡೂ ಸಂಖ್ಯೆದ ವ್ಯತ್ಯಾಸ ತಗೋರಿ, ವ್ಯತ್ಯಾಸನ ಮೇಲ್ಗಡೆ ಬರೀರಿ, ತಳಗಡೆ ಮೂಲ ಸಂಖ್ಯೆನ ಬರೀರಿ, ಅಥವಾ ಆ ಸಂಖ್ಯೆ ಮೊದಲು ಎಷ್ಟಿತ್ತು ಅದನ್ನ ಬರೀರಿ, ಬರೆದು ಅದನ್ನ 100ರ್ಲೆ ಗುಣಿಸ್ರಿ. ಸೊ ನಿಮಗ ಆನ್ಸರ್ ಅಲ್ಲಿದಿಂದ ಸಿಗ್ತೈತ್ರಿ, ರೈಟ್? ಸೊ ಈಗ ವ್ಯತ್ಯಾಸ ಎಷ್ಟೈತ್ ನೋಡ್ರಿ, ಇಲ್ಲಿ ಇದ್ರದ್ದು ವ್ಯತ್ಯಾಸ 50 ಐತ್ರಿ, ಡಿವೈಡೆಡ್ ಬೈ ಮೂಲ ಸಂಖ್ಯೆ ಎಷ್ಟಿತ್ರಿ, 225 ಐತ್ರಿ. ಸೊ ಇದನ್ನ ಏನ್ ಮಾಡ್ರಿ, ಇಂಟು 100 ಮಾಡ್ರಿ. ಓಕೆ, ಸೊ ಯಾವಾಗ್ಲೂ ಫಸ್ಟ್ ಇದನ್ನ ಡಿವೈಡ್ ಮಾಡಕ್ ಟ್ರೈ ಮಾಡ್ರಿ. ಸೊ ಇದನ್ನ ಡಿವೈಡ್ ಮಾಡಿದಾಗ 25ರ್ಲೆ ಇದು ಡಿವೈಡ್ ಆಗ್ತೈತ್ರಿ. ಸೊ 25 2s 50, ಆಮೇಲೆ 25 9s. ಹೌದಾ? ಈಗ ಇದು 2/9 ಐತ್ರಿ. ಈಗ ನಿಮಗ್ ಗೊತ್ತಿರ್ಬೋದ್ರಿ, ನಾನು ಹಳೆ ಕ್ಲಾಸ್ ಒಳಗೆ ಬಹಳ ಸಲ ಇದನ್ನ ಹೇಳಿನ್ರಿ, 1/9 ಅಂತಂದ್ರೆ 11.11% ಅಂತೇಳಿ. ಸೊ ಇದನ್ನ ಎರಡು ಕಡೆ 2ರ್ಲೆ ಗುಣಿಸಿದೀವಿ ಅಂತ ತಿಳ್ಕೊರಿ ನಾವು. ಸೊ ಇದೇನಾಕತ್ರಿ, 2/9 ಆಕತ್ರಿ. ಸೊ 2/9 ಇಂಟು 100 ಇರ್ತೈತ್ರಿ ಅಲ್ಲಿ. ಸೊ ಇದೇನಾಕತ್ರಿ, 22.22% ಆಕತ್ರಿ. ಓಕೆ, ಸೊ ಇದು ಲಾಸ್ಟ್ ಕ್ಲಾಸ್ ತಾಗೂ ನಾ ಭಾಳ ಸಲ ಹೇಳಿನ್ರಿ, ಅದ್ರ ಹಿಂದಿನ ಕ್ಲಾಸ್ ತಾಗೂ ಹೇಳಿನ್ರಿ, ರೈಟ್? ಸೊ ಈಗ ನಮ್ದು ಆನ್ಸರ್ ಎಷ್ಟು ಬಂದೈತ್ರಿ, 2/9 ಇಂಟು 100. ಅಂದ್ರೆ ಇದ್ರದ್ದು ಕರೆಕ್ಟ್ ಆನ್ಸರ್ ಎಷ್ಟು ಆಕತ್ರಿ, 22.22% ನಮ್ದು ಕರೆಕ್ಟ್ ಆನ್ಸರ್ ಆಗ್ತೈತ್ರಿ, ರೈಟ್? ಸೊ ಸಿಂಪಲ್ ಐತ್ರಿ. ಓಕೆ, ಸಿಂಪಲ್ ಐತ್ರಿ. ಆಮೇಲೆ ಯಾವಾಗ್ಲೂ ನೆಲ್ಪಿಟ್ಕೋರಿ, ಯಾವುದೂ 2 ಸಂಖ್ಯೆ, ಈಗ ನಾನು ಸ್ವಲ್ಪ ಇಲ್ಲಿ ನಿಮಗ ಡಿವಿಷನ್ ಬಗ್ಗೆ ನಾನು ಹೇಳೋದಾದ್ರೆ ಇಲ್ಲಿ ನೋಡ್ರಿ. ಸೊ ಬಹಳಷ್ಟು ಟೈಮ್ ಏನಾಗ್ತೈತಿ, ಇಲ್ಲಿ ನೋಡ್ರಿ, ಈಗ ಯಾವುದೂ ಒಂದು ಸಂಖ್ಯೆ ಅದರದ ಕೊನೆ 2 ಸಂಖ್ಯೆ 00, 25, 75,
ಅಥವಾ ಓಕೆ 50 ಇತ್ತಂತ ಅನ್ಕೋರಿ, ಅದರ ಕೊನೆ ಎರಡು ಸಂಖ್ಯೆ ಲಾಸ್ಟ್ 2 ಡಿಜಿಟ್ಸ್, ಯಾವುದೂ ಒಂದು ಸಂಖ್ಯೆದ ಲಾಸ್ಟ್ 2 ಡಿಜಿಟ್ಸ್ ಏನಾದ್ರೂ 0, 25, 50, 75 ಇತ್ತಂತ ಅನ್ಕೋರಿ, ಆ ಸಂಖ್ಯೆ 25ರಲ್ಲೇ ಭಾಗ ಆಗ್ತೈತ್ರಿ. ಓಕೆ 25ರಲ್ಲೇ ಅದು ಸಂಖ್ಯೆ ಕಂಪಲ್ಸರಿ ಭಾಗ ಆಗ್ತೈತ್ರಿ. ಓಕೆ ಆಮೇಲೆ ಇನ್ನೊಂದು ಪಾಯಿಂಟ್ ನೋಡ್ರಿ, ಇದು ನಿಮ್ಗ ಗೊತ್ತಿರ್ಬೋದ್ರಿ, ಕೆಲವೊಂದಿಷ್ಟು ಸಿಂಪಲ್ ಟ್ರಿಕ್ಸ್ ನಿಮ್ಗೆ ಗೊತ್ತಿರ್ಬೇಕ್ರಿ. ನಿಮ್ಗ 25ನ್ನ 4ರಲ್ಲೇ ಗುಣಾಕಾರ ಮಾಡಿದಾಗ ಸೊ ಇದು ಎಷ್ಟು ಬರ್ತೈತ್ರಿ ಸರ್? 100 ಬರ್ತೈತ್ರಿ ಅದು, ಹೌದಲ್ರಿ? ಆಮೇಲೆ 25ನ್ನ 8ರಲ್ಲೇ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತ್ರಿ? 200 ಬರ್ತೈತ್ರಿ. 25ನ್ನ ನೀವು 12ರಲ್ಲೇ ಗುಣಾಕಾರ ಮಾಡಿದ್ರಿ ಅಂತ ತಿಳ್ಕೊರಿ, ಎಷ್ಟು ಬರ್ತೈತ್ರಿ? 300 ಬರ್ತೈತ್ರಿ. 25ನ್ನ 16ರಲ್ಲೇ ಗುಣಾಕಾರ ಮಾಡಿದ್ರಿ ಅಂತಂದ್ರೆ ಎಷ್ಟು ಬರ್ತೈತ್ರಿ? 400 ಬರ್ತೈತ್ರಿ. 25ನ್ನ 20ರಲ್ಲೇ ಗುಣಾಕಾರ ಮಾಡಿದ್ರಿ ಅಂತ ಅನ್ಕೋರಿ, ಎಷ್ಟು ಬರ್ತೈತ್ರಿ? 500 ಬರ್ತೈತಿ, ಹೌದಾ? 25ನ್ನ ನೀವು 24ರಲ್ಲೇ ಗುಣಾಕಾರ ಮಾಡಿದ್ರಿ ಅಂತ ತಿಳ್ಕೊರಿ, ಎಷ್ಟು ಬರ್ತೈತ್ರಿ? 600 ಬರ್ತೈತ್ರಿ. ನಾ ಇಲ್ಲಿ ಏನ್ ಹೇಳಕ್ ಹೊಂಟೀನ್ರಿ, ಪಾಯಿಂಟ್ ನ ತಿಳ್ಕೊರಿ ನೀಟಾಗಿ, ಯಾಕಂದ್ರೆ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಟೈಮ್ದಾಗ ನಿಮ್ಗೆ ಹೆಲ್ಪ್ ಆಗ್ತಾವ್ರಿ. ಓಕೆ ಮುಂದೂ ಈ ತರ ಕ್ಯಾಲ್ಕುಲೇಟಿವ್ ಕ್ವಶನ್ಸ್ ಬರ್ತಾವ್ರಿ. ಓಕೆ ಪರ್ಸೆಂಟೇಜ್ ಟಾಪಿಕ್ ಒಳಗ ಬರ್ತಾವ್ರಿ. ಸ್ವಲ್ಪ ಇವೆಲ್ಲ ಟ್ರಿಕ್ಸ್ ಗೊತ್ತಿದ್ದುಪ್ಪ ಅಂತಂದ್ರೆ ನಾವು ಆ ಕ್ಯಾಲ್ಕುಲೇಷನ್ ನ ಸ್ಪೀಡ್ ಮಾಡ್ಬೋದ್ರಿ. ಸೊ ಏನ್ ಅರ್ಥ ಮಾಡ್ಕೋರಿ, 25ನ್ನ ನೀವು 4ರದ ಮಗ್ಗಿ ನೀವು ನೋಡ್ರಿ, 4ರ ಮಗ್ಗಿ ಆ ಸಂಖ್ಯೆ ಜೊತೆ ನೀವು ಗುಣಾಕಾರ ಮಾಡಿದ್ರಿ ಅಂತ ಅನ್ಕೋರಿ. ಓಕೆ 4ರ ಜೊತೆ, ಇಲ್ಲ 4 1 4 ರೀ, 4 2 8, 4 3 12, 4 4 16, ಹೌದಲ್ರಿ? ಸೊ 4ರದ ಮಲ್ಟಿಪಲ್ ಜೊತೆ ನೀವು ಏನಾದ್ರೂ 25ನ್ನ ನೀವು ಗುಣಾಕಾರ ಮಾಡಿದ್ರಿ ಅಂತ ತಿಳ್ಕೊರಿ, ಕಂಪಲ್ಸರಿ ನಿಮ್ದು ಆನ್ಸರ್ ಡಬಲ್ ಜೀರೋಸ್ದಾಗ ಬರ್ತೈತ್ರಿ. ಕಂಪಲ್ಸರಿ ನಿಮ್ದು ಆನ್ಸರ್ ಎದ್ರಾಗ ಬರ್ತೈತ್ರಿ? ಡಬಲ್ ಜೀರೋಸ್ದಾಗ ಬರ್ತೈತ್ರಿ. ಅರ್ಥ ಐತ್ರಿ? ಬಟ್ ಏನ್ರಿ ಇಲ್ಲಿ ಏನಿರ್ಬೇಕಿದು 4ರಲ್ಲೇ ಭಾಗ ಆಗುವಂತ ಸಂಖ್ಯೆ ಇರ್ಬೇಕ್ರಿ, ಅಥವಾ 4ರ ಒಳಗೆ ಬರುವಂತ ಮಗ್ಗಿ 4ರ ಮಗ್ಗಿ ಒಳಗಡೆ ಬರುವಂತ ಸಂಖ್ಯೆ ಇರ್ಬೇಕ್ರಿ. ಈಗ ನಾ ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಈಗ ಸಪೋಸ್ ಈಗ ನಾ ಇಲ್ಲಿ ಏನ್ ಮಾಡ್ತೇನ್ರಿ, 25 ಇಂಟು 128 ಬರ್ತೈತ್ರಿ, ಹೌದಾ? 25 ಇಂಟು 128 ಅಂತ ಬರ್ತೈತಿ. ಈಗ ನನಗೆ ಗೊತ್ತೈತ್ರಿ ಇದು 128 ಐತಲ್ಲ, ಇದು 4ರಲ್ಲೇ ಭಾಗ ಆಕೈತಿ ಅಂತ ಗೊತ್ತೈತಿ ನನಗೆ. ಅಂದ್ರೆ ಇದ್ರದ್ದು ಆನ್ಸರ್ ಏನೈತಿ ನೋಡ್ರಿ, ಇದ್ರದ್ದು ಆನ್ಸರ್ ನಂದು ಡಬಲ್ ಜೀರೋಸ್ದಾಗ ಬರ್ತೈತಿ. ಬಟ್ ಪಾಯಿಂಟ್ ಏನ್ರಿ ಸರ್, ಲಾಸ್ಟ್ 2 ಡಿಜಿಟ್ ಡಬಲ್ ಜೀರೋ ಬರ್ತಾವ್ರಿ, ಬಟ್ ಎಷ್ಟ್ರಿ ವ್ಯಾಲ್ಯೂ ಬರ್ಬೇಕಲ್ಲ, ಇದು ಎಷ್ಟು ವ್ಯಾಲ್ಯೂ ಬರ್ತೈತ್ರಿ? ಸೊ ಅದನ್ನ ಕಂಡು ಹಿಡಿಯಾಕ ನೀವೇನ್ ಮಾಡ್ರಿ, ಈಗ ಫಾರ್ ಎಕ್ಸಾಂಪಲ್ ಈಗ ಇದನ್ನ ತಗೋರಿ, 25 ಇಂಟು 16 ಮಾಡಿದಾಗ ಇಲ್ಲಿ ಡಬಲ್ ಜೀರೋ ಬರ್ತೈತ್ರಿ, ಹೌದಾ? ಈ ಸಂಖ್ಯೆ ಕಂಡು ಹಿಡಿಯಾಕ ನೀವೇನ್ ಮಾಡ್ಬೇಕು ಗೊತ್ತೇನ್ರಿ, ಇದನ್ನ 4ರಲ್ಲೇ ಭಾಗ ಮಾಡ್ರಿ. ಸೊ ಇದೇನಾಕತಿ 4 4 16 ಆತ್ರಿ. ಅಂದ್ರೆ ಇಲ್ಲಿ ಏನ್ ಆನ್ಸರ್ ಬರ್ತೈತ್ಲ ಅಷ್ಟು 100 ಬರ್ತೈತಿ. ಸೊ 4 4 16 ಅಂತಂದ್ರೆ ಇದು ಎಷ್ಟು ಬರ್ತೈತ್ರಿ? 400 ಬರ್ತೈತಿ. ನೀವು ಇದ್ರಾಗಿಂದ ಯಾವ್ದು ವ್ಯಾಲ್ಯೂನ ಟ್ರೈ ಮಾಡ್ರಿ. ಬೇಕಾದ್ರೆ ಇದು ನೋಡ್ರಿ, ಈಗ 25 ಇಂಟು 24 ಐತಿಲ್ರಿ, 24 4ರ ಮಗ್ಗಿ ಒಳಗೆ ಬರ್ತೈತ್ರಿ. ಅಂದ್ರೆ ಇಲ್ಲಿ ಆನ್ಸರ್ದ ಲಾಸ್ಟ್ 2 ಡಿಜಿಟ್ ಡಬಲ್ ಜೀರೋ ಬರ್ತಾವ್ರಿ. ಬಟ್ ಅದಕ್ಕಿಂತ ಮೊದಲು ಇಲ್ಲಿ ಸಂಖ್ಯೆ ಯಾವ್ದು ಬರ್ತೈತಿ ಅಂತ ಅಂದಾಗ ನೀವು ಈ 24ನ ಏನ್ ಮಾಡ್ರಿ, 4ರಲ್ಲೇ ಭಾಗ ಮಾಡ್ರಿ. ಸೊ 4 6 24, ಸೊ ಆನ್ಸರ್ ಏನ್ ಬರ್ತೈತ್ರಿ? 600 ಇದರದ ಆನ್ಸರ್ ಬರ್ತೈತಿ. ಸೊ ಹಂಗಾದ್ರೆ ಈಗ ಇಲ್ಲಿ 25 ಇಂಟು 128 ಅಂತ ನಾ ಬರ್ದಿನಿಲ್ಲ. ಸೊ ಇಲ್ಲಿ ಏನ್ ಮಾಡ್ರಿ, ಒಂದು ಡಬಲ್ ಜೀರೋ ಅಂತೂ ಬರ್ತೈತ್ರಿ. ಸೊ ಇದರದ ಆನ್ಸರ್ ಏನ್ ಮಾಡ್ರಿ, ಇದನ್ನ 4ರಲ್ಲೇ ಭಾಗ ಮಾಡ್ರಿ. ಸೊ 4 3 12, 4 2 8. ಸೊ ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ದಾಗ ಚೆಕ್ ಮಾಡ್ರಿ, 3200 ಇದರದ ಆನ್ಸರ್ ಬರ್ತೈತಿ. 3600 ಇದರದ ಆನ್ಸರ್ ಬರ್ತೈತಿ. ಈಗ ಇನ್ನೊಂದು ಎಕ್ಸಾಂಪಲ್, 25ನ್ನ ನಾನು 64ರಲ್ಲೇ ಗುಣಿಸಿದಾಗ ಇದರದ್ದು ಉತ್ತರ ಎಷ್ಟು ಬರ್ತೈತ್ರಿ? ಒಂದು ಡಬಲ್ ಜೀರೋ ಅಂತೂ ಬರ್ತೈತಿ. ಯಾಕಂದ್ರೆ 64 ಏನೈತಲ್ಲ ಇದ್ರ 4ರ ಮಗ್ಗಿ ಒಳಗೆ ಬರ್ತೈತಿ, ಅಥವಾ ಈ ಸಂಖ್ಯೆ 4ರಲ್ಲೇ ಭಾಗ ಆಗ್ತೈತ್ರಿ. ಸೊ 25ನ್ನ 25 ಏನ್ ಸಂಖ್ಯೆ ಐತಿ ನೋಡ್ರಿ, ಇದನ್ನ ನೀವು 4ರ ಮಗ್ಗಿ ಒಳಗಡೆ ಬರುವಂತ ಯಾವುದೂ ಸಂಖ್ಯೆನ ನೀವು ಗುಣಾಕಾರ ಮಾಡಿದ್ರಿ ಅಂತಂದ್ರ ನಿಮಗ್ ಬರುವಂತ ಆನ್ಸರ್ ಡಬಲ್ ಜೀರೋಸ್ದಾಗ ಬರ್ತೈತಿ. ಸೊ ಈಗ ಲಾಸ್ಟಿಗಂತೂ ಡಬಲ್ ಜೀರೋ ಬರ್ತೈತಿ, ಬಟ್ ಅದಕ್ಕಿಂತ ಮೊದಲು ಇಲ್ಲಿ ಸಂಖ್ಯೆ ಯಾವ್ದು ಬರ್ತೈತಿ ಅಂತ ನೋಡೋದಾದ್ರೆ ಇದನ್ನ ಏನ್ ಮಾಡ್ರಿ, ಇದನ್ನ 4ರಲ್ಲೇ ಭಾಗ ಮಾಡ್ರಿ. ಸೊ ನಿಮ್ಗೆಲ್ಲ ಗೊತ್ತೈತ್ರಿ, 4 1 4 ರೀ. ಸೊ 4 6 24. ಸೊ ಎಷ್ಟು ಬರ್ತೈತ್ರಿ? 1600 ಬರ್ತೈತ್ರಿ. ಕ್ಲಿಯರ್? ಸೊ ಇದರದ ಆನ್ಸರ್ ಎಷ್ಟು ಬರ್ತೈತ್ರಿ? 1600 ಬರ್ತೈತಿ. ಈ ರೀತಿ ನೀವು ಒಂದಿಷ್ಟು ಥಿಂಗ್ಸ್ ನ ಇದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೇಕ್ರಿ. ಓಕೆ, ಈ ರೀತಿ ನಿಮಗೆ ಇವು ಥಿಂಗ್ಸ್ ಗೊತ್ತಿರ್ಬೇಕ್ರಿ, ರೈಟ್? ಓಕೆ, ಆಮೇಲೆ ಯಾವುದೋ ಒಂದು ಸಂಖ್ಯೆನ ಈಗ ನಾವು 11ರ ಬಗ್ಗೆ ಮಾತಾಡಕತ್ತಿದ್ದೀವಿ, ಹೌದಲ್ರಿ?
ಸೊ 11 ಜೊತೆ ಗುಣಾಕಾರ ಮಾಡೋದಿತ್ತು ಅಂತ ತಿಳ್ಕೊರಿ. ಓಕೆ, ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನನಗ 35 ಐತ್ರಿ, ಇದನ್ನ ನನಗೆ 11 ಭಾಗ ಮಾಡ್ಬೋದು ಅಥವಾ 11 ಗುಣಾಕಾರ ಮಾಡ್ಬೇಕಾಗೈತಿ. ಓಕೆ, ಇದನ್ನು ನೀವು ವಿದಿನ್ ಸೆಕೆಂಡ್ಸ್ ದಾಗ ಮಾಡ್ಬೋದ್ರಿ. ಹೆಂಗ? ಈ 3 ಹಂಗ ಬರೀರಿ. ಓಕೆ, ಈ 5 ಹಂಗ ಬರೀರಿ. ಆಮೇಲೆ ಇವನ್ನೆರಡು ಕೂಡಿಸಿ ನಡು ಬರೋದ್ ಬಿಟ್ರಿ. 3 + 5 ಎಷ್ಟು ಆಕೈತ್ರಿ? 8. ಇದ ನಿಮ್ದು ಆನ್ಸರ್. ಪಾಯಿಂಟ್ ಕ್ಲಿಯರ್ ಐತ್ರಿ? ಈಗ ಫಾರ್ ಎಕ್ಸಾಂಪಲ್ 26 ಐತೆ ಅಂತ ತಿಳ್ಕೊರಿ. ಇದನ್ನ ನೀವು 11 ಗುಣಾಕಾರ ಮಾಡ್ಬೇಕಾಗಿತ್ತು. ಈ 2 ಹಂಗ ಬರ್ಕೋರಿ, ಈ 6 ಹಂಗ ಬರ್ಕೋರಿ. 2 + 6 ಎಷ್ಟು ಬರ್ತೈತ್ರಿ? 8. ಅದನ್ನ ನಡು ಬರದ್ ಬಿಡ್ರಿ. ಇದ ನಿಮ್ನ ಆನ್ಸರ್. ಅಂದ್ರೆ 26ನ್ನ 11 ಗುಣಾಕಾರ ಮಾಡಿದಾಗ 286 ನಿಮ್ದು ಆನ್ಸರ್ ಬರ್ತೈತ್ರಿ. ಓಕೆ, ಅದೇ ರೀತಿ ಮುಂದ್ ವೇಳೆ ನೀವು 43 ತಗೊಂಡ್ರಿ ಅಂತ ತಿಳ್ಕೊರಿ, ಇಂಟು 11. ಓಕೆ, ಸೊ ಈ 4 ಹಂಗ ಬರೀರಿ, ಈ 4 ಹಂಗ ಬರೀರಿ, ಈ 3 ಹಂಗ ಬರೀರಿ. 4 + 3 ಎಷ್ಟು ಆಕತ್ರಿ? 7. ಅದನ್ನ ಇಲ್ಲಿ ನಡು ಬರೀರಿ. ಸೊ ನಿಮ್ದು ಆನ್ಸರ್ ಏನಾಕತ್ರಿ? 473. ಬಟ್ ಇಲ್ಲೊಂದು ಕಂಡೀಷನ್ ಐತ್ರಿ. ಓಕೆ, ನೆನ್ಪಿಟ್ಕೋರಿ, ಇಲ್ಲೊಂದು ಕಂಡೀಷನ್ ಐತಿ. ಏನಂದ್ರ ಇಲ್ಲಿ ಎಷ್ಟು ಸಂಖ್ಯೆ ಅದಾವ್ರಿ? ಇಲ್ಲಿ ಎಷ್ಟು ಸಂಖ್ಯೆ ಅದಾವ್ರಿ? 2 ಸಂಖ್ಯೆ ಅದಾವ್ರಿ. ಕರೆಕ್ಟಾ? 2 ಸಂಖ್ಯೆ ಅದಾವ್ರಿ. ಸೊ ಇದೊಂದು ಸಂಖ್ಯೆ ಐತ್ರಿ, ಇದೊಂದು ಸಂಖ್ಯೆ, ಅಂದ್ರೆ ಇದು 2 ಡಿಜಿಟ್ ನಂಬರ್ ಐತ್ರಿ. ಸೊ ನೆನ್ಪಿಟ್ಕೋರಿ, 2 ಡಿಜಿಟ್ ನಂಬರ್ ಇತ್ತಂದ್ರ ನಡು ಒಂದ ನಂಬರ್ ಬರ್ತೈತಿ. ಅಂದ್ರ ಅದು ಎಷ್ಟು ಡಿಜಿಟ್ ನಂಬರ್ ಇರ್ತೈತಿ ನೋಡ್ರಿ, ಅದಕ್ಕೆ -1 ಮಾಡ್ರಿ. ಹೌದಾ? ಇದು 2 ಡಿಜಿಟ್ ನಂಬರ್ ಐತ್ರಿ, -1 ಮಾಡ್ರಿ. ಅಂದ್ರ ನಡು ಒಂದ ನಂಬರ್ ಬರ್ತೈತಿ. ಓಕೆ, ಇಲ್ಲೇ ಮಧ್ಯದಾಗ ಒಂದ ನಂಬರ್ ಬರ್ತೈತಿ. ಸಪೋಸ್ ಇದು ಏನಾದ್ರೂ 3 ಡಿಜಿಟ್ ನಂಬರ್ ಇತ್ತಂತ ತಿಳ್ಕೊರಿ. ಸೊ ಫಾರ್ ಎಕ್ಸಾಂಪಲ್ 123 × 11 ಇತ್ತಂತ ತಿಳ್ಕೊರಿ. ಸೊ ಹಿಂಗಿದ್ದಾಗ ಈ ನಂಬರ್ 1 ಹಂಗ ಬರೀರಿ, ಫಸ್ಟ್ ನಂಬರ್ ಹಂಗ ಬರೀರಿ, ಲಾಸ್ಟ್ ನಂಬರ್ ಹಂಗ ಬರೀರಿ. ನಡು ಇಲ್ಲಿ ಎಷ್ಟು ನಂಬರ್ಸ್ ಬರ್ತಾವ ಅಂದ್ರ 2 ನಂಬರ್ಸ್ ಬರ್ತಾವ. ಇವು ಎರಡೂ ಸಂಖ್ಯೆ ಮಧ್ಯೆ ಇಲ್ಲಿ ನಡು ಎಷ್ಟು ನಂಬರ್ಸ್ ಬರ್ತಾವ್ರಿ? 2 ನಂಬರ್ಸ್ ಬರ್ತಾವ. ಅರ್ಥ ಆದತ್ರಿ? ಸೊ ಅದನ್ನ ಹೆಂಗ್ ಸಾಲ್ವ್ ಮಾಡ್ತೀರಿ? ನೋಡ್ರಿ, ಫಸ್ಟ್ ಥಿಂಗ್ ಇಲ್ಲಿ ತಿಳ್ಕೊರಿ, ಇಲ್ಲಿ ಸಂಖ್ಯೆ ಎಷ್ಟು ಅದಾವ್ರಿ? 3 ಅದಾವ್ರಿ. ಇದು 1, ಇದು 2, ಇದು 3. ಸಂಖ್ಯೆ ಎಷ್ಟು ಅದಾವ್ರಿ? ಇಲ್ಲಿ 3 ಸಂಖ್ಯೆ ಅದಾವ್ರಿ. ಸೊ 3ರಾಗ 1 ಮೈನಸ್ ಮಾಡ್ರಿ, ಎಷ್ಟು ಉಳಿತ್ರಿ? 2. ಅಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ನಡು ಇಲ್ಲಿ 2 ಸಂಖ್ಯೆ ಬರ್ತಾವ ಅಂತ ತಿಳ್ಕೊಬೇಕು. ರೈಟ್? ಸೊ ಆ 2 ಸಂಖ್ಯೆ ಏನೇನ್ ಹಾಕಾವ್ರಿ? ಓಕೆ, ಏನಿಲ್ರಿ, ಫಸ್ಟ್ ಇವನ್ನೆರಡು ಕೂಡಿಸ್ರಿ. 3 ಮತ್ತು 2 ಎಷ್ಟು ಬಂತ್ರಿ? 5. ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಇವನ್ನೆರಡು ಸಂಖ್ಯೆ ಕೂಡಿಸ್ರಿ. 2 + 1 ಎಷ್ಟು ಬಂತ್ರಿ? 3. ಇದ ನಿಮ್ಮ ಆನ್ಸರ್. ಓಕೆ, ನೋಡ್ರಿ, ಈಗ ಒಂದಿಷ್ಟು ಕ್ಲಾರಿಟಿ ಕೊಡ್ತೇನ್ರಿ ನಾನು ನಿಮ್ಗೆ, ಆರಾಮಾಗಿ ಕೇಳ್ರಿ. ಈಗ ಸಪೋಸ್ ಇಲ್ಲಿ 53 ಐತೆ ಅಂತ ತಿಳ್ಕೊರಿ. ಓಕೆ, 53 ಐತ್ರಿ, ಇಂಟು 11. ಸೊ ಮೊದಲೇ ಮಾತ ಈ 5 ಹಂಗ ಬರ್ಕೋರಿ, ಈ 3 ಹಂಗ ಬರ್ಕೋರಿ. ಈಗ ಇದು 2 ಡಿಜಿಟ್ ನಂಬರ್ ಐತ್ರಿ, 2 ಡಿಜಿಟ್ ನಂಬರ್ ಐತ್ರಿ. 1 ಮೈನಸ್ ಮಾಡ್ರಿ, 1. ಅಂದ್ರೆ ಇವ್ರಿಬ್ರ ಮಧ್ಯೆ ಇಲ್ಲಿ ನಡು 1 ಡಿಜಿಟ್ ಬರ್ತೈತ್ರಿ. ಎಷ್ಟು ಬರ್ತೈತ್ರಿ? 1 ಡಿಜಿಟ್ ಬರ್ತೈತಿ. ಸೊ ಆ ಡಿಜಿಟ್ ಏನಪ್ಪಾ ಅಂದ್ರೆ ಈ 2 ನಂಬರ್ನ ಪ್ಲಸ್ ಮಾಡ್ರಿ. 5 + 3 ಎಷ್ಟು ಬಂತ್ರಿ? 8. ಇದ ನಿಮ್ದು ಆನ್ಸರ್. ಕರೆಕ್ಟ್ ರೀ? ರೈಟ್. ಬಟ್ ಇಲ್ಲಿ ಒಂದ್ ಸ್ವಲ್ಪ ನೀಟಾಗಿ ತಿಳ್ಕೊರಿ, ಒಂದ್ ಸ್ವಲ್ಪ ನೀಟಾಗಿ ತಿಳ್ಕೊರಿ. ಓಕೆ, ಸಪೋಸ್ ಇಲ್ಲಿ ಏನಾದ್ರು 59 ಐತಂತ ಅನ್ಕೋರಿ, ಇದಕ್ಕೆ ಇಂಟು 11 ಮಾಡ್ಬೇಕಾಗೈತಿ. ಈಗ ಇದು 5 ಬಂತ್ರಿ, ಇಲ್ಲಿ 9 ಬಂತ್ರಿ. ಕರೆಕ್ಟಾ? ಇದು 2 ಡಿಜಿಟ್ ನಂಬರ್ ಐತ್ರಿ. ಹಂಗಾದ್ರ ನಡು ಸಂಖ್ಯೆ ಎಷ್ಟು ಬರ್ಬೇಕ್ರಿ? 1 ಸಂಖ್ಯೆ ಬರ್ಬೇಕ್ರಿ. ನಡು ಎಷ್ಟು ಸಂಖ್ಯೆ ಬರ್ಬೇಕ್ರಿ? ನಡು 1 ಸಂಖ್ಯೆ ಬರ್ಬೇಕು. 9 + 5 ಮಾಡಿದಾಗ 14 ಬರ್ತೈತ್ರಿ, 14 ಬರ್ತೈತ್ರಿ. ಸೊ ಇಲ್ಲಿ ನೀವು ಏನಾದ್ರೂ 14 ಬರದ್ರಿ ಅಂದ್ರ ಆನ್ಸರ್ ರಾಂಗ್ ಆಕೈತ್ರಿ. ಇಲ್ಲಿ ನಡು ನಾನು ಎಷ್ಟು ಸಂಖ್ಯೆ ಬರಿಬೇಕ್ರಿ? 1 ಸಂಖ್ಯೆ ಬರ್ಯಾಕ ನನಗೆ ಪರ್ಮಿಷನ್ ಐತ್ರಿ. ಸೊ ಆ ಕೇಸ್ ಒಳಗಡೆ ನಾನು ಏನ್ ಮಾಡ್ಬೇಕಂದ್ರ ಈ 14ನ 1 ಇಲ್ಲಿ ಕೈಲಾ ತಗೊಂಡು 4 ಇಲ್ಲಿ ಬರ್ಕೋಬೇಕ್ರಿ. 1 ಇಲ್ಲಿ ಕೈಲಾ ತಗೊಂಡು 4 ಇಲ್ಲಿ ಬರ್ಕೋಬೇಕ್ರಿ. ಅಂದ್ರೆ ಎಷ್ಟು ಆಕೈತ್ರಿ? ಇದು 5 + 1 6, 649 ಇದ್ರದ್ದು ಆನ್ಸರ್ ಆಕೈತ್ರಿ. 649 ಇದ್ರದ್ದು ಆನ್ಸರ್ ಆಕೈತ್ರಿ. ಅರ್ಥ ಐತ್ರಿ? ಸೊ ಇನ್ನೊಂದೆರಡು ಎಕ್ಸಾಂಪಲ್ಸ್ ನಾನು ತೋರಿಸೋದಾದ್ರೆ, ಸಪೋಸ್ ಈಗ 50 ಬೇಡ, 50 ಆಲ್ರೆಡಿ ತಗೊಂಡಿವಲ್ಲ. ಈಗ 78 ತಗೊಂಡ್ರಿ. 78 × 11 ಐತ ಅಂತ ತಿಳ್ಕೊರಿ. ಸೊ ಫಸ್ಟ್ ಏನ್ ಮಾಡ್ರಿ, ಇದನ್ನ 7 ಹಂಗ ಬರ್ಕೋರಿ, ಇದನ್ನ 8 ಹಂಗ ಬರ್ಕೋರಿ. ಅಂದ್ರ ಇಲ್ಲಿ 2 ಸಂಖ್ಯೆ ಅದಾವ್ರಿ, ನಡು ಗ್ಯಾಪ್ 1 ಬರ್ತೈತಿ. ಅಂದ್ರ 1 ಸಂಖ್ಯೆನ ನೀವು ನಡು ಬರಿಬಹುದ್ರಿ. ಸೊ ಈಗ ಇವನ್ನೆರಡು ಕೂಡಿಸ್ರಿ, ಎಷ್ಟು ಬರ್ತೈತ್ರಿ? 15 ಬರ್ತೈತ್ರಿ. ಸೊ 15 ಅಂತಂದ್ರ ಇಲ್ಲಿ 1 ಕೈಲಾ ತಗೋರಿ, ಇಲ್ಲಿ 5 ಬರಿ. ಸೊ ಇದನ್ನ ಕೂಡಿಸ್ರಿ ಈಗ. ಸೊ 7 + 1 8, 5 8. ಇದ ನಿಮ್ದು ಆನ್ಸರ್.
ಅರ್ಥ ಆತತ್ರಿ? ಸೊ ಈ ರೀತಿ ನೀವು ಕೈಲಾ ತಗೊಂಡಾದ್ರೂ ಸಾಲ್ವ್ ಮಾಡ್ಬೇಕ್ರಿ. ಈಗ 92 ಇಂಟು 11 ಐತೆ ಅಂತ ಅನ್ಕೋರಿ. ಸೊ ಇಲ್ಲಿ ಫಸ್ಟ್ 9 ಬರೀರಿ, ಇಲ್ಲಿ 2 ಬರೀರಿ. ಇದು 2 ಡಿಜಿಟ್ ನಂಬರ್ ಐತ್ರಿ, ಅದರ ನಡು ಒಂದ ಸಂಖ್ಯೆ ಬರ್ತೈತ್ರಿ. ಇವನ್ನೆರಡು ಕೂಡಿಸ್ರಿ. 9 ಪ್ಲಸ್ 2 11 ಆಕತ್ರಿ. ಸೊ ಇಲ್ಲಿ 1 ತಗೋರಿ, ಇಲ್ಲಿ 1 ಬರೀರಿ. ಅಂದ್ರೆ ಇದು ಎಷ್ಟು ಆಕತ್ರಿ? 1012 ಆಕತ್ರಿ. ಇದು ನಿಮ್ದು ಆನ್ಸರ್. ಓಕೆ, ಸೊ ಇದು ಒಂದಿಷ್ಟು ಟ್ರಿಕ್ಸ್, ಇವು ಮುಂದೆ ಹೆಲ್ಪ್ ಆಕ್ಕವ್ ನಿಮ್ಗೆ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಒಂದಿಟ್ಟ ಇಲ್ಲಿ ಐಡಿಯಾ ಕೊಟ್ಟಿನಿ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಪ್ರಾಬ್ಲಮ್ಸ್ ಅಗೇನ್. ಓಕೆ, ಸೊ ಇಲ್ಲಿ ಏನ್ ಮಾಡೋಣ್ರಿ, ಹೊಳ್ಳಿ ನಾವು ಪ್ರಾಬ್ಲಮ್ಸಿಗೆ ಬರೋಣ್ರಿ. ಓಕೆ, ರೈಟ್. ಸೊ ಈಗ ಇಲ್ಲಿ ಕ್ವಶನ್ ನೋಡ್ರಿ ಏನೈತಿ. 1248 ಇದು ಏನಾಗೈತ್ರಿ? 1404 ಆಗೈತ್ರಿ. ಹಂಗಾದ್ರೆ ಇಲ್ಲಿ ಎಷ್ಟು ಪರ್ಸೆಂಟ್ ಹೆಚ್ಚಳತಿ ಆಗೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಸೊ ನಾ ಏನ್ ಹೇಳಿನ್ರಿ, ಮೊದ್ಲೇ ಮಾತ ಇದ್ರದ್ದು ವ್ಯತ್ಯಾಸ ತೆಗಿರಿ. ಓಕೆ, ಸೊ ಇದರದ್ದು ವ್ಯತ್ಯಾಸ ಎಷ್ಟು ಬರ್ತೈತ್ರಿ? 156 ಬರ್ತೈತಿ. ಓಕೆ, ನಿಮಗೆ ಡೈರೆಕ್ಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಇಲ್ಲಿ ಸೈಡಿಗೆ ತೊಗೊಂಬಂದ್ ಮಾಡ್ರಿ. ನಾನು ಡೈರೆಕ್ಟ್ ಮಾಡಿನ್ರಿ, ನಿಮಗೆ ಡೈರೆಕ್ಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನೀವು ಸೈಡಿಗೆ ತೊಗೊಂಡ್ ಮಾಡ್ರಿ. 1404 ರೀ. ಇದನ್ನ ಏನ್ ಮಾಡ್ರಿ? 1 2 4 8 ಇದ್ರೊಳಗೆ ಇದನ್ನ ಕಳೀರಿ. ಸೊ ಇದು ಕಳೆದಾಗ ಇದು 14 ಆಗ್ತೈತ್ರಿ. ಸೊ 14 ಒಳಗಡೆ ನೀವು 8 ಕಳೆದ್ರಿ ಅಂತಂದ್ರ ಇಲ್ಲಿ 6 ಉಳಿತೈತಿ. ಇದು 0 ಇದ್ದದ್ದು 9 ಆಕತ್ರಿ, ಇದು 4 ಇದ್ದದ್ದು 3 ಆಕತ್ರಿ. ಸೊ 9 ಒಳಗಡೆ 4 ಕಳೀರಿ, 5 ಉಳಿತೈತ್ರಿ. 3 ಒಳಗಡೆ 2 ಕಳೀರಿ, 1 ಉಳಿತೈತಿ. ಸೊ ಎಷ್ಟಾತ್ರಿ? 156 ಆತ್ರಿ. ಸೊ 156 ನಾನು ಇಲ್ಲಿ ಬರ್ತೇನ್ರಿ. ಕರೆಕ್ಟ್? ಇದನ್ನ ಏನ್ ಮಾಡ್ರಿ? ಸೊ ಇದನ್ನ ಇಲ್ಲಿ ಬರಿತೇನ್ರಿ. 156 ಡಿವೈಡೆಡ್ ಬೈ ಮೊದಲ ಸಂಖ್ಯೆ ಎಷ್ಟಿತ್ರಿ ಅದನ್ನ ಬರೀರಿ. ಸೊ 1 2 4 8 ಇಂಟು 100. ಓಕೆ, ಸೊ ಇದನ್ನ ಈಗ ಏನ್ ಮಾಡ್ರಿ? ಭಾಗ ಮಾಡ್ರಿ. ಕ್ಲಿಯರ್? ನೋಡ್ರಿ, ನಾನು ಫಾರ್ಮುಲಾ ಏನ್ ಹೇಳಿನ್ರಿ ನಿಮ್ಗ? ಫಾರ್ಮುಲಾ ಏನ್ ಹೇಳಿನ್ರಿ? ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಫೈಂಡ್ ಮಾಡೋದಿತ್ತಂದ್ರ ಎಷ್ಟು ಹೆಚ್ಚಳತಿ ಆಗೈತಿ ಅಥವಾ ಎಷ್ಟು ಕಡಿಮೆ ಆಗೈತಿ, ಎಷ್ಟು ಶೇಕಡ ಜಾಸ್ತಿ ಆಗೈತ್ರಿ, ಎಷ್ಟು ಶೇಕಡ ಕಡಿಮೆ ಆಗೈತಿ ಅಂತ ಫೈಂಡ್ ಮಾಡೋದಿತ್ತಂದ್ರ ಅದಕ್ಕೆ ಫಾರ್ಮುಲಾ ಏನ್ ಹೇಳಿನ್ರಿ? ಮ್ಯಾಲ್ಗಡೆ ವ್ಯತ್ಯಾಸ ಬರ್ಕೋರಿ, ತೆಳಗಡೆ ಇನಿಷಿಯಲ್ ವ್ಯಾಲ್ಯೂ ಬರ್ಕೋರಿ, ಅಂದ್ರ ಮೂಲ ಸಂಖ್ಯೆ ಬರ್ಕೋರಿ. ಮೊದಲ ಆ ಸಂಖ್ಯೆ ಏನಿತ್ತು ಅದನ್ನ ತೆಳಗಡೆ ಬರ್ಕೋರಿ. ಆಮೇಲೆ ಇದನ್ನ ಏನ್ ಮಾಡ್ರಿ? 100ರಲ್ಲೇ ಗುಣಿಸ್ರಿ. ಆಮೇಲೆ ಏನ್ ಮಾಡ್ರಿ? ಇದನ್ನ 100ರಲ್ಲೇ ಗುಣಿಸ್ರಿ. ಕ್ಲಿಯರ್? ಇದು ನಿಮ್ದು ಫಾರ್ಮುಲಾ ಐತ್ರಿ. ಬಟ್ ಪ್ರತಿ ಸಲನು ಫಾರ್ಮುಲಾ ಬರೋದು ಆಮೇಲೆ ವ್ಯಾಲ್ಯೂಸ್ ಬರೋದು ಮಾಡಕ್ ಹೋಗ್ಬೇಡ್ರಿ. ಅಷ್ಟು ಟೈಮ್ ನಿಮ್ ಎಕ್ಸಾಮ್ ಒಳಗೆ ಇರಂಗಿಲ್ರಿ. ರೈಟ್? ಈಗ ಇದನ್ನ ಏನ್ ಮಾಡ್ರಿ? ಇದನ್ನ ಭಾಗ ಮಾಡ್ರಿ. ಓಕೆ, ಸೊ ಇದನ್ನ ಭಾಗ ಮಾಡಕ್ಕೂ ಒಂದಿಷ್ಟು ಟೆಕ್ನಿಕ್ಸ್ ಅದಾವ್ರಿ. ನಾ ಯಾವ್ದಾರ ಒಂದು ಕ್ಲಾಸ್ನ್ಯಾಗ ಸ್ಪೀಡ್ ಕ್ಯಾಲ್ಕುಲೇಷನ್ ಅಂತೇಳಿ ಒಂದು ವಿಡಿಯೋ ಮಾಡ್ತೇನ್ರಿ. ಓಕೆ, ಅದ್ರೊಳಗೆ ಹೇಳ್ತೇನ್ರಿ ನಾ ಯಾವ ರೀತಿ ಭಾಗ ಮಾಡ್ಬೇಕು. ಈಗ ನನಗ ಇದು ನೋಡಿದ ತಕ್ಷಣ ಗೊತ್ತಾಕತ್ತಿದ 12ರಲ್ಲೇ ಭಾಗ ಆಕೈತಿ ಅಂತ ಹೇಳಿ. ಓಕೆ, ಸೊ ನಿಮ್ಗೂ ಅದು ಗೊತ್ತಾಗಕ್ ಸ್ಟಾರ್ಟ್ ಆಗ್ತೈತ್ರಿ. ಓಕೆ, ಅದಕ್ಕೆ ಬಹಳಷ್ಟು ಟೆಕ್ನಿಕ್ಸ್ ಅದಾವ್ರಿ, ಬಹಳಷ್ಟು ಟ್ರಿಕ್ಸ್ ಅದಾವ್ರಿ. ಈಗ ಅಲ್ಲಿ ಹೇಳ್ಕೊತ ಕುಂತಂದ್ರ ಮತ್ತಿದು ವಿಡಿಯೋ ಅನ್ನೆಸೆಸರಿ ಲೆಂದಿ ಆಗ್ತೈತಿ. ರೈಟ್? ಸೊ ಒಂದು ಕ್ಯಾಲ್ಕುಲೇಷನ್ ಸ್ಪೀಡ್ ಮ್ಯಾಗ ನಾನು ಒಂದು ಸೆಪರೇಟ್ ವಿಡಿಯೋ ಮಾಡ್ತೇನ್ರಿ. ಓಕೆ, ರೈಟ್. ಸೊ ಈಗ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ರಿ. ಸೊ ಇದು 12 1 12. ಸೊ ಇಲ್ಲಿ ಎಷ್ಟು ಉಳಿತೈತಿ? 3. 12 3 36. ಓಕೆ, ಸೊ 12 1 12. ನೆಕ್ಸ್ಟ್ 4 ಬರ್ತೈತ್ರಿ ತೆಳಗ. ಸೊ 12ರಲ್ಲೇ 4 ಪೂರಾ ಭಾಗ ಆಗಂಗಿಲ್ರಿ. ಸೊ ಅದಕ್ಕೆ ನಾವು ನೆಕ್ಸ್ಟ್ ನಂಬರ್ ತಗೋಬೇಕಂದ್ರೆ 0 ತಗೋಬೇಕು. ಇದನ್ನ ಫಸ್ಟ್ ಕ್ಲಾಸ್ದಾಗೂ ಹೇಳಿತೀನಿ ನಿಮ್ಗೆ. ರೈಟ್? 12 4 48. ಕರೆಕ್ಟ್? ರೈಟ್. ಆಮೇಲೆ 13 ಟೇಬಲ್ ಒಳಗೆ ಇದು ಡೈರೆಕ್ಟ್ಲಿ ಬರ್ತೈತ್ರಿ. 13 1 ಸೊ 13 8. ಓಕೆ, ಸೊ ಮೇಲ್ಗಡೆ 1 ತೆಳಗಡೆ 8 ಅಂದ್ರೆ ಇದು ಏನಾತ್ರಿ? 1/8 ಆತ್ರಿ. ಸೊ ನಿಮಗೆಲ್ಲ ಗೊತ್ತೈತ್ರಿ 1/8 ಅಂತಂದ್ರೆ ಎಷ್ಟ್ರಿ? 12.5% ಅಂತ ನಿಮಗೆಲ್ಲರಿಗೂ ಗೊತ್ತೈತ್ರಿ. ಸೊ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಎಷ್ಟು ಆಕತ್ರಿ? 12.5% ಆಕತ್ರಿ. ಓಕೆ, ಈ ಕ್ವಶನ್ ಕರೆಕ್ಟ್ ಆನ್ಸರ್ ಎಷ್ಟು ಆಕತ್ರಿ? 12.5% ಆಕತ್ರಿ. ರೈಟ್? ಓಕೆ, ಚಲೋ. ಸೊ ಇದು ನಿಮ್ಗೆ ಗೊತ್ತಾಗೈತೆ ಅಂತ ನಾ ಅನ್ಕೊಂಡಿನ್ರಿ. ಓಕೆ, ಸ್ವಲ್ಪ ITI ಸ್ಟೂಡೆಂಟ್ಸ್ ಅದಿರಿ ಇಲ್ಲಿ ನೋಡ್ರಿ. ನಾ ಬೇಕಾದ್ರೆ ಇದನ್ನ ಇನ್ನೊಂದ್ಸಲ ನಿಮ್ಗೆ ನೆಲ್ಪ್ ಮಾಡಿಸ್ತೇನ್ರಿ. ಇಲ್ಲಿ ನೋಡ್ರಿ, ಇದು 12 ಐತ್ರಿ. ಇಲ್ಲಿ 0 ಯಾಕೆ ಬಂದೈತೆ ಅಂತ ಹೇಳಾಕತ್ತೇನೆ ನಾ ನಿಮಗೆ. ಓಕೆ, ಇಲ್ಲಿ 0 ಯಾಕೆ ಬಂದೈತೆ ಅಂತ ನಾ ಹೇಳಾಕತ್ತೇನೆ. ನೋಡ್ರಿ, 12 1 12 ರೀ, ಹೌದಲ್ರಿ? ಇದು 0 ಆತ್ರಿ. ಈಗ ಇಲ್ಲಿ ನಾ ಏನ್ ಮಾಡ್ಬೇಕು? ಈಗ 4 ತಗೋಬೇಕ್ರಿ, ಹೌದಲ್ರಿ? ನೆಕ್ಸ್ಟ್ ನಂಬರ್ ತಗೋಬೇಕ್ರಿ. ಬಟ್ 12ರಲ್ಲೇ 4 ಭಾಗ ಆಗೋದಿಲ್ರಿ. ಸೊ ಅಂದ್ರೆ ಈಗ ನಾ ಮುಂದ್ ಭಾಗ ಮಾಡ್ಬೇಕಂದ್ರ ಈ 8 ಇಲ್ಲಿ ತೆಳಗ್ ತಗೋಬೇಕ್ರಿ. ಸೊ ಈ 8 ಹಂಗ ಡೈರೆಕ್ಟ್ಲಿ ತೊಳಕ್ ಬರಂಗಿಲ್ರಿ. ಇಲ್ಲಿ ಮೊದಲ್ ನಾ 0 ಇಟ್ಕೋಬೇಕ್ರಿ. ಅದ ಆದ್ಮೇಲೆ ನಾ 8 ತಗೋಬೇಕ್ರಿ. ಇದು ನಾ ಫಸ್ಟ್ ಪರ್ಸೆಂಟೇಜ್ ಕ್ಲಾಸ್ದಾಗೂ ನಾ ಹೇಳಿದ್ದೀನಿ ನಿಮ್ಗೆ. ಬಹುಶಃ ನೆನಪು ಇರ್ಬೋದು ನಿಮ್ಗೆ. ಸೊ 12 4 48. ಸೊ ಅದ ಆದ್ಮೇಲೆ ಏನಾಕತ್ರಿ? ಇದು 0 ಆಗ್ತೈತ್ರಿ.
ಓಕೆ, ಸೊ ಅದಕ್ಕೆ ಇಲ್ಲಿ ನಡು 0 ಬರ್ತೈತ್ರಿ. ಅದಕ್ಕೆ ನಾ ಇಲ್ಲಿ ಏನ್ ಮಾಡೀನ್ರಿ 104 ಅಂತ ಬರ್ತೇನ್ರಿ. ರೈಟ್, ಫೈನ್. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಈ ಸಂಖ್ಯೆ ಒಳಗಡೆ ನೋಡ್ರಿ, ಅಥವಾ ಈ ಕ್ವಶನ್ ಒಳಗಡೆ ನೋಡ್ರಿ, ಅವನೇನ್ ಹೇಳ್ತಾನ್ರಿ 440 ಇದ್ದಿದ್ದ 200 ಆಗೈತ್ರಿ. ಅಂದ್ರೆ ಈ ಸಲ ಏನಾಗೈತ್ರಿ, ಸಂಖ್ಯೆ ಕಡಿಮೆ ಆಗೈತ್ರಿ. ಸೊ ಎಷ್ಟು ಪರ್ಸೆಂಟ್ ಕಡಿಮೆ ಆಗೈತೆ ಅಂತ ಕೇಳ್ತಾನ್ರಿ. ಓಕೆ, ಎಷ್ಟು ಪರ್ಸೆಂಟ್ ಕಡಿಮೆ ಆಗೈತೆ ಅಂತ ಕೇಳ್ತಾನ್ರಿ. ಸೊ ಏನಿಲ್ರಿ, ಇಲ್ಲೂ ಪ್ರೊಸೀಜರ್ ಸೇಮ್ ಐತ್ರಿ. ಈಗ ಇಲ್ಲಿ ಕಡಿಮೆ ಆಗಿತ್ತು ಅಂತ ಫಾರ್ಮುಲಾ ಏನ್ ಚೇಂಜ್ ಆಗಂಗಿಲ್ರಿ. ಸೊ ಫಾರ್ಮುಲಾ ನಮ್ದು ಅದೇ ಇರ್ತೈತ್ರಿ. ಪರ್ಸೆಂಟೇಜ್ ಚೇಂಜ್ ಫೈಂಡ್ ಮಾಡಕ್ ಏನ್ ಇರ್ತೈತ್ರಿ, ವ್ಯತ್ಯಾಸ ಬರೀರಿ ಮೇಲ್ಗಡೆ, ಆಮೇಲೆ ತೆಳಗಡೆ ಏನ್ ಮಾಡ್ರಿ, ಇನಿಷಿಯಲ್ ವ್ಯಾಲ್ಯೂ. ಓಕೆ, ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ ಏನ್ರಿ, ಮೂಲ ಸಂಖ್ಯೆ. ಮೂಲ ಸಂಖ್ಯೆ ಅಂದ್ರ ಮೊದಲು ಆ ಸಂಖ್ಯೆ ಎಷ್ಟಿತ್ತು, ನಾ ಹೇಳೋದು ಅರ್ಥ ಮಾಡ್ಕೋರಿ. ಮೂಲ ಸಂಖ್ಯೆ ಅಂದ್ರ ಮೊದಲು ಆ ಸಂಖ್ಯೆ ಎಷ್ಟಿತ್ತು ಅಂತ. ಸೊ ಈಗ ಇಲ್ಲಿ ನೋಡ್ರಿ, ಮೊದಲ ಫಸ್ಟ್ ಥಿಂಗ್ ಇಲ್ಲಿ ವ್ಯತ್ಯಾಸ ತಗೋರಿ. ಓಕೆ, ಸೊ ವ್ಯತ್ಯಾಸ ಎಷ್ಟು ಬರ್ತೈತ್ರಿ, ಸರಿ 240 ಬರ್ತೈತಿ. ಕರೆಕ್ಟ್ ರೀ. ಸೊ 440 ಒಳಗಡೆ 200 ನೀವು ಕಳೆದಾಗ ಎಷ್ಟು ವ್ಯತ್ಯಾಸ ಬರ್ತೈತ್ರಿ, 240 ನಿಮ್ದು ವ್ಯತ್ಯಾಸ ಬರ್ತೈತ್ರಿ. ಓಕೆ, ಡಿವೈಡೆಡ್ ಬೈ. ಓಕೆ, ಸೊ ಇನಿಷಿಯಲ್ ವ್ಯಾಲ್ಯೂ ಮೂಲ ಸಂಖ್ಯೆ. ಸೊ ಮೊದಲ ಆ ಸಂಖ್ಯೆ ಎಷ್ಟಿತ್ರಿ, 440 ಇತ್ರಿ. ಸೊ ತೆಳಗಡೆ ಏನ್ ಮಾಡ್ರಿ, 440 ಬರೀ. ಸೊ ಪರ್ಸೆಂಟೇಜ್ ದಾಗ ಕೇಳೇನಲ್ಲ, ಇಂಟು 100 ಬರೀ. ರೈಟ್. ಓಕೆ, ಸೊ ಅರ್ಥ ಆಗೈತಂತ ನಾನು ಅನ್ಕೊಂಡಿನ್ರಿ ನಿಮಗೆಲ್ಲರಿಗೂ. ರೈಟ್. ಸೊ ಈಗ ಏನ್ ಮಾಡ್ರಿ, ಇಲ್ಲಿ ಕಟ್ತಾ ಹೊಡಿರಿ. ಇದೊಂದು 0 ಮತ್ತು ಇದೊಂದು 0 ಕ್ಯಾನ್ಸಲ್ ಆಕತ್ರಿ. ಸೊ ಇವು ಎರಡು 4ರಲ್ಲೇ ಭಾಗ ಹಾಕಾವ್ರಿ. ಸೊ ಇದನ್ನ ಏನ್ ಮಾಡ್ರಿ, 4 6 24. ಸೊ 4 1 4 1. ಸೊ ಎಷ್ಟು ಬಂತ್ರಿ, ಇಲ್ಲಿ 6/11 ಬಂತ್ರಿ. ಸೊ ಯಾರಿಗ್ ನೆನಪೈತಿ, ಯಾರ ಲಾಸ್ಟ್ ಕ್ಲಾಸ್ನಾಗ ಅಟೆಂಡ್ ಮಾಡಿರಿ, ನಾ ಹೇಳಿ ನಿಮಗೆ 1/11 ಬಂತ್ ಅಂತಂದ್ರ 1/11 ಬಂತಂದ್ರ ನಿಮಗೆ ಏನ್ ನೆನಪಿಟ್ಕೊ ಅಂತ ಹೇಳಿನ್ರಿ, 9.09%. ಅಂದ್ರ 9ರದ ಮಲ್ಟಿಪಲ್ ರಿಪಿಟೇಷನ್ ದಾಗ ಬರ್ತೈತಿ. 9ರ ಮಗ್ಗಿ ರಿಪಿಟೇಷನ್ ದಾಗ ಬರ್ತೈತಿ. 18 18 36 36 ಅಂದ್ರ 3 6 ಅಂತ ಕರಿತೀವಿ. 36 ಅಂತ ನಾವು ಕರೆಯಂಗಿಲ್ರಿ. ಓಕೆ, 18.18 ಅಂತ ಕರಿತೀವಿ. 27.27 ಅಂತ ಕರಿತೀವಿ. 36.36 ಇವು ಎಲ್ಲಾ ವ್ಯಾಲ್ಯೂಸ್ ಎಲ್ಲಿದಿಂತ್ರ ಬರ್ತಾವ್ರಿ, 1/11 ದಿಂತ್ರ ಬರ್ತಾವ. ಸೊ ಈಗ ಮ್ಯಾಗ 6 ಐತಂದ್ರ 9ಕ್ಕೆ 6ರಲ್ಲೇ ಗುಣಿಸ್ರಿ. ಸೊ 9ಕ್ಕೆ 6ರಲ್ಲೇ ಗುಣಿಸಿದಾಗ ಎಷ್ಟು ಬರ್ತೈತ್ರಿ, 54. 54 ಪಾಯಿಂಟ್ ನೋಡ್ರಿ, ಇದ್ರದ್ದು ಕರೆಕ್ಟ್ ಆನ್ಸರ್ ಏನ್ರಿ, 54.54% ನಿಮ್ದು ಆನ್ಸರ್ ಆಗೈತ್ರಿ. ಹೌದಲ್ರಿ. ಬಟ್ ಈ ಆಪ್ಷನ್ ಇಲ್ರಿ. ಬಟ್ ಈ ಆಪ್ಷನ್ ಬಹಳ ಕ್ಲೋಸ್ ಆಪ್ಷನ್ ಐತ್ರಿ. ಓಕೆ, ಸೊ ನಾವೇನ್ ಮಾಡೋಣ್ರಿ, ಅದನ್ನ ಮಾಡ್ಕೊಂಡ್ರಿ. 54.5% ಅಂತ ಕೊಟ್ಟಾನ್ರಿ. 54 ಕೊಡ್ಬೇಕಾಗಿತ್ರಿ. 4 ಸಣ್ಣ ನಂಬರ್ ಐತಿ ಅಂತೇಳಿ ಅವ್ನ ಏನ್ ಮಾಡೇನ್ರಿ, 54.5 ಅಷ್ಟ ಕೊಟ್ಟಿದ್ದಾನ್ರಿ. ಸೇ ನೋಡ್ರಿ, ಯಾರಿಗೆ ಗೊತ್ತಾಗಿಲ್ಲಲ್ಲ ನಾ ಒಂದ್ಸಲ ಹೇಳ್ತೇನ್ರಿ, ಒಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಇಲ್ಲಿ 1/11 ಬಂದೈತ್ರಿ. ಓಕೆ, ಅಂದ್ರ 1/11 ಅಂತಂದ್ರ ಇದು ನಿಮ್ಗೆ ಗೊತ್ತಿರ್ಬೇಕ್ರಿ. ಓಕೆ, 9.09%. ಸೊ ಇದನ್ನ ಎರಡೂ ಕಡೆ 2ರಲ್ಲೇ ಗುಣಿಸ್ರಿ. ಎರಡೂ ಕಡೆ 2ರಲ್ಲೇ ಗುಣಿಸ್ರಿ. ಇದು ಏನಾಕತ್ರಿ, 2/11 ಆಕತ್ರಿ. ಓಕೆ, ಇದು ಏನಾಕತ್ರಿ, 18.18% ಆಕತ್ರಿ. ಹೌದಾ. ಎರಡೂ ಕಡೆ 3ರಲ್ಲೇ ಗುಣಿಸ್ರಿ, 3/11 ಆಕತ್ರಿ. ಸೊ 3ರಲ್ಲೇ ಗುಣಿಸಿದಾಗ ಎಷ್ಟು ಆಕತ್ರಿ, ಅದ 27.27 ಆಕತ್ರಿ. ಹೌದಲ್ರಿ. ಅದೇ ರೀತಿ ಎರಡೂ ಕಡೆ 4ರಲ್ಲೇ ಗುಣಿಸ್ರಿ, 4/11 ಅಂತಂದ್ರೆ ಎಷ್ಟು ಆಕತ್ರಿ, ಸೊ 36.36% ಆಕತ್ರಿ. ಅಂಡ್ ಸೋ ಆನ್. ಓಕೆ, ಇದನ್ನ ಹಳೆ ಕ್ಲಾಸ್ ತಾಗೂ ಹೇಳೇನ್ರಿ. ರೈಟ್. ಬಟ್ ಒಂದ್ಸಲ ಹಂಗ ನಿಮ್ಗೆ ರಿಮೈಂಡ್ ಮಾಡಕ್ ನಾನು ರಿಪಿಟೇಷನ್ ಮಾಡತ್ತೇನೆ. ಸೊ ನಾ ಇಲ್ಲಿ ಏನ್ ಹೇಳೀನ್ರಿ ನೋಡ್ರಿ, ಆರಾಮಾಗಿ ಕೇಳ್ರಿ. ನಾನು ಏನ್ ಹೇಳೀನ್ರಿ, ಒಂದ್ ವೇಳೆ 9ರ ಮಗ್ಗಿ ಒಳಗೆ ಬರುವಂತ ಸಂಖ್ಯೆ ಈ ರೀತಿ ರಿಪಿಟೇಷನ್ ಆತಂತ ಅನ್ಕೋರಿ, ಈ ರೀತಿ ರಿಪಿಟೇಷನ್ ಆತಂತ ಅನ್ಕೋರಿ, ಅವಾಗ ಇಮಿಡಿಯೇಟ್ಲಿ ನಿಮ್ ಮೈಂಡಿಗೆ ಏನ್ ಬರ್ಬೇಕಪ್ಪ ಅಂದ್ರ 1/11 ನಿಮ್ಮ ಮೈಂಡಿಗೆ ಬರ್ಬೇಕು ಅಂತ ಹೇಳಿದ್ದೇನ್ರಿ. ಹೌದಾ. ಆಮೇಲೆ ಅದು 9ರಲ್ಲೇ ಎಷ್ಟು ಜಾ ಬರ್ತೈತಿ, ಅಂದ್ರೆ 9ರಲ್ಲೇ ಎಷ್ಟು ಟೈಮ್ಸ್ ಹೋಗ್ತೈತಿ, 9ರಲ್ಲೇ ಎಷ್ಟು ಟೈಮ್ಸ್ ಹೋಗ್ತೈತ್ರಿ, ಅಷ್ಟ ನಿಮ್ದು ವ್ಯಾಲ್ಯೂ ಬರ್ತೈತಿ ಅಂತ ಹೇಳಿನ್ರಿ. ಇದು 2ರಲ್ಲೇ 18 ಯಾವಾಗ ಬರ್ತೈತ್ರಿ, 9 2ಲೆ. ಸೊ ಅದಕ್ಕೆ ಇಲ್ಲಿ ಏನಾಕತ್ರಿ, 2/11 ಆಕತ್ರಿ. 27 ಎಷ್ಟಕ್ ಬರ್ತೈತ್ರಿ, 9 3ಲೆ. ಅದಕ್ಕೆ ಇದು ಏನಾಕತ್ರಿ, 3/11 ಆಕತ್ರಿ. ಹೌದಲ್ರಿ. ಅದೇ ರೀತಿ ಇಲ್ಲಿ ಮೇಲ್ಗಡೆ 6 ಐತಂದ್ರ 9ಕ್ಕೆ ನೀವು 6ರಲ್ಲೇ ಗುಣಿಸ್ರಿ. ಸೊ 9 6 54, 54. ಸೊ 54.54 ನಿಮ್ದು ಆನ್ಸರ್ ಆಕೈತ್ರಿ. 54.54% ನಿಮ್ದು ಆನ್ಸರ್ ಆಕೈತ್ರಿ. ಕರೆಕ್ಟ್. ಸೊ ಅವ್ರು ಏನ್ ಮಾಡ್ಯಾರಿ, ಬರೀ ಇದು ಇಷ್ಟ ವ್ಯಾಲ್ಯೂ ಕೊಟ್ಟಾರ್ರಿ ಅವ್ರು ನಮಗ. ಸೊ ಇದ ನಮ್ದು ಕರೆಕ್ಟ್ ಆನ್ಸರ್. ಸೊ 54.5% ಇದ ನಮ್ದು ಕರೆಕ್ಟ್ ಆನ್ಸರ್ ಆಕೈತಿ. ರೈಟ್,
ಸೊ ಇದನ್ನೆಲ್ಲ ಆಲ್ರೆಡಿ ನಾನು ಪ್ರಿವಿಯಸ್ ಕ್ಲಾಸಸ್ ಒಳಗೆ ಇದನ್ನೆಲ್ಲ ಹೇಳಿನ್ರಿ ನಿಮ್ಗೆ. ಓಕೆ, ಸೊ ಬಹುಶಃ ನಿಮಗೆ ನೆನಪಿರ್ಬೋದಂತ ನಾನು ಅನ್ಕೊಂಡಿನ್ರಿ. ಓಕೆ, ನೆನಪಿರ್ಬೋದಂತ ನಾನು ಅನ್ಕೊಂಡಿನ್ರಿ. ರೈಟ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅವ್ನ ಏನ್ ಹೇಳ್ತಿದನ್ರಿ, ಬಹಳ ಸಿಂಪಲ್ ಕ್ವಶನ್ ಐತ್ರಿ. ಸೊ 800 ಇದ್ದಿದ್ದು ಏನಾಗೈತ್ರಿ, 500 ಆಗೈತ್ರಿ. ಫೈಂಡ್ ದಿ ಪರ್ಸೆಂಟೇಜ್ ಚೇಂಜ್, ಅಂದ್ರ ಎಷ್ಟು ಪರ್ಸೆಂಟ್ ಬದಲಾಗೈತ ಅಂತ ಕೇಳ್ತಾನ್ರಿ. ನೋಡ್ರಿ, ಈಗ ಆಗಲೇ ಕ್ವಶನ್ ಒಳಗೆ ಏನಿತ್ರಿ, ಓಕೆ, ಆಗಲೇ ಪರ್ಸೆಂಟ್ ಏನಿತ್ರಿ, ಫೈಂಡ್ ದಿ ಪರ್ಸೆಂಟೇಜ್ ಡಿಕ್ರಿಮೆಂಟ್ ಅಂತ ಕೇಳಿದ್ರಿ. ಅಂದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗೈತೆ ಅಂತ ಕೇಳಿದ್ರಿ. ಅದಕ್ಕಿಂತ ಮೊದಲ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗೈತೆ ಅಂತ ಕೇಳಿದ್ರಿ, ಹೌದಾ? ಬಟ್ ಇಲ್ಲಿ ಏನಂತಾನ್ರಿ ಅವ, ಫೈಂಡ್ ದಿ ಪರ್ಸೆಂಟೇಜ್ ಚೇಂಜ್ ಅಂತ ಹೇಳ್ತಾನ್ರಿ. ಅಂದ್ರ ಇಲ್ಲಿ ಏನ್ ಕೇಳ್ತದನ್ರಿ, ಒಂದ್ ವೇಳೆ ಆ ಸಂಖ್ಯೆ ಕಡಿಮೆ ಆಗಿತ್ತಂದ್ರ, ಅಂದ್ರ ಅದನ್ನ ನಾವ ಕಣ್ಣು ಹಿಡ್ಕೋಬೇಕ್ರಿ. ಆ ಸಂಖ್ಯೆ ಕಡಿಮೆ ಆಗಿತ್ತಂದ್ರ ಎಷ್ಟು ಪರ್ಸೆಂಟ್ ಕಡಿಮೆ ಆಗೈತಿ, ಒಂದ್ ವೇಳೆ ಆ ಸಂಖ್ಯೆ ಹೆಚ್ಚಿಗೆ ಆಗಿತ್ತಂದ್ರ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗೈತ್ರಿ, ಇದು ನಾವು ಕಣ್ಣು ಹಿಡಿಬೇಕ್ರಿ. ಸೊ ಮೊದ್ಲೇ ಮಾತ್ ನೋಡ್ರಿ, 800 ಇದ್ದಿದ್ 500 ಆಗೈತಂದ್ರ ಆಬ್ವಿಯಸ್ಲಿ ವ್ಯಾಲ್ಯೂ ಏನಾಗೈತ್ರಿ, ಕಡಿಮೆ ಆಗೈತ್ರಿ. ಸೊ ಇದ್ರ ಒಳಗಡೆ ಹೆಚ್ಚಿಗೆ ಆಗಿರೋ ಆಪ್ಷನ್ಸ್ ಏನದ ನೋಡ್ರಿ, ಇದು ಅಂತೂ ಆನ್ಸರ್ ಆಗಕ್ ಸಾಧ್ಯ ಇಲ್ರಿ. ಪಾಯಿಂಟ್ ಅರ್ಥ ಆತತ್ರಿ? ಸೊ ಒಂದ್ ಸ್ವಲ್ಪ ನಾನು ಈ ಕಡೆ ತಗೊಂತೀನಿ ನೋಡ್ರಿ. ಓಕೆ, ಈ ರೀತಿ ನಿಮಗ ಅವರು ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಓಕೆ, ಸೊ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಾರ ನೋಡ್ರಿ. 12.5% ಡೌನ್ ಅಂದ್ರ ಕಡಿಮೆ ಆಗೈತಿ ಅಂದಂಗ, 62.5% ಹೆಚ್ಚಳತಿ ಆಗೈತಿ ಅಂದಂಗ, 37.5% ಕಡಿಮೆ ಆಗೈತ್ರಿ, 37.5% ಜಾಸ್ತಿ ಆಗೈತ್ರಿ, ಹೆಚ್ಚಿಗೆ ಆಗೈತ್ರಿ. ಸೊ ಈಗ ಜಸ್ಟ್ ನಾ ಏನ್ ಹೇಳಿನ್ರಿ, ಈಗ 800 ಇದ್ದಿದ್ದ 500 ಆಗೈತೆ ಅಂತಂದ್ರ ವ್ಯಾಲ್ಯೂ ಕಡಿಮೆ ಆಗೈತೆ ಜಾಸ್ತಿ ಆಗೈತ್ರಿ, ಕಡಿಮೆ ಆಗೈತ್ರಿ. ಸೊ ಕಡಿಮೆ ಆಗೈತೆ ಅಂತಂದ್ರ ಜಾಸ್ತಿ ಇದ್ದಿದ್ದಂತರೂ ಆನ್ಸರ್ ಆಗಕ್ ಸಾಧ್ಯ ಇಲ್ರಿ, ಹೌದೇನಿಲ್ರಿ? ರೈಟ್. ಸೊ ಈಗ ಎಷ್ಟು ಕಡಿಮೆ ಆಗೈತ್ರಿ, 300 ಕಡಿಮೆ ಆಗೈತೆ. ಸೊ 300 ಬರೀರಿ, ತಳಗಡೆ ಮೂಲ ಸಂಖ್ಯೆ ಬರೀರಿ, ಅಥವಾ ಮೊದಲು ಆ ಸಂಖ್ಯೆ ಎಷ್ಟಿತ್ತಂತ ಬರೀರಿ, 800 ಇಂಟು 100. ಓಕೆ, ಯಾಕಂದ್ರೆ ಪರ್ಸೆಂಟೇಜ್ ದ ಬೇಕ್ರಿ. ಇವೆರಡು ಜೀರೋಸ್ ತೆಗೀರಿ. ಇಲ್ಲಿ 3/8 ಆಗೈತ್ರಿ. ಸೊ 3/8 ಅಂತಂದ್ರ ನಿಮ್ಗೆಲ್ಲರಿಗೂ ಗೊತ್ತೈತ್ರಿ, ಅದು 37.5%. ಎಷ್ಟಾಗತ್ರಿ, 37.5%. ಯಾಕಂತಂದ್ರ ನೋಡ್ರಿ, ಇಲ್ಲಿ 1/8 ಅಂದ್ರ 12.5%. 1/8 ಅಂದ್ರ 12.5%. ಇದನ್ನ ಎರಡೂ ಕಡೆ ಏನ್ ಮಾಡೋಣ್ರಿ, ಎರಡರಲ್ಲೇ ಗುಣಿಸೋಣ್ರಿ. ಸೊ ಎರಡರಲ್ಲೇ ಗುಣಿಸಿದಾಗ ಏನಾಕತ್ರಿ, 2/8 ಆಕತ್ರಿ. 12.5 ಅಂತಂದ್ರ ಇದು ಎಷ್ಟ್ ಆಕತ್ರಿ, 25% ಆಕತ್ರಿ. ಇದನ್ನ ಕ್ಯಾನ್ಸಲ್ ಮಾಡಿದ್ಮ್ಯಾಗು ಎಷ್ಟು ಬರ್ತೈತ್ರಿ, 1/4 ಬರ್ತೈತ್ರಿ. 1/4 ಅಂದ್ರೆ 25% ಅಂತ ನಮಗ್ ಗೊತ್ತೈತ್ರಿ. ಇರ್ಲಿ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ರಿ, ಇದು ಬಿಡ್ರಿ. ಓಕೆ, ಸೊ ಈಗ ನಾ ಏನಂತೇನ್ರಿ, ಇದನ್ನ ಎರಡೂ ಕಡೆ 3ರಲ್ಲೇ ಗುಣಿಸ್ರಿ. ಓಕೆ, ಇದನ್ನ ಏನ್ ಮಾಡ್ರಿ, ಎರಡೂ ಕಡೆ 3ರಲ್ಲೇ ಗುಣಿಸ್ರಿ. ಇಲ್ಲೂ 3ರಲ್ಲೇ ಗುಣಿಸ್ರಿ, ಇಲ್ಲೂ 3ರಲ್ಲೇ ಗುಣಿಸ್ರಿ. ಇದೇನಾಕತ್ರಿ, 3/8 ಆಕತ್ರಿ, ಹೌದಾ? ಸೊ 5 3s 15, ಹೌದಲ್ರಿ? 12 3s 36 ಪ್ಲಸ್ 1 37. ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಐತ್ರಿ, ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಕೊಡ್ರಿ. ಸೊ ಎಷ್ಟ್ ಆತ್ ನೋಡ್ರಿ, ಇಲ್ಲಿ 37.5 ಆತ್ರಿ. ಅಂದ್ರ ನನ್ಗೆ ಇಲ್ಲಿ ಏನ್ ಗೊತ್ತಾತ್ರಿ, 3/8 ಇತ್ತಂದ್ರ ಅದರದ ಆನ್ಸರ್ ಏನಾಕತ್ರಿ, 37.5 ಆಗ್ತೈತ್ರಿ. ಇದನ್ನ ನಾನು ಹೇಳಿರ್ಲಿಲ್ರಿ, ಬಟ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಸೊ 37.5% ಏನೈತಿ ಈ ಕ್ವಶನ್ ಅದ ಆನ್ಸರ್ ಆಗ್ತೈತಿ. ಕ್ಲಿಯರ್? ರೈಟ್. ಸೊ ಇದನ್ನ ಇನ್ನೊಂದ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಇದ್ರದ ಆಡ್ ನಂಬರ್ಸ್ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಈಗ 1/8 ಐತಲ್ಲ, ಇದ 1/8 12.5% ಐತಿ. ಇದನ್ನ ಎರಡು ಕಡೆ 5ರಲ್ಲೇ ಗುಣಾಕಾರ ಮಾಡ್ರಿ. ಆಮೇಲೆ ಎರಡು ಕಡೆ 7ರಲ್ಲೇ ಗುಣಾಕಾರ ಮಾಡ್ರಿ. ಸೊ ಆ ವ್ಯಾಲ್ಯೂಸು ನಿಮಗ್ ಗೊತ್ತಿರ್ಬೇಕ್ರಿ, ಆ ವ್ಯಾಲ್ಯೂಸು ನಿಮಗ ಗೊತ್ತಿರ್ಬೇಕು. ನಾ ಹೇಳಿನಿ ನಿಮಗ್ ಫಸ್ಟ್ ಕ್ಲಾಸ್ ಒಳಗಡೆ, ಬಹಳ ಒಮ್ಮಲ್ಗೆ ಹೊರಗೆ ಮಾಡ್ಕೋಬೇಡ್ರಿ, ಸ್ಲೋಲಿ ಹೋಗ್ಲಿ. ಓಕೆ, ಆರಾಮಾಗಿ ಒಂದೊಂದ್ ಥಿಂಗ್ಸ್ ಕ್ಲಾರಿಟಿ ತಗೋರಿ. ಓಕೆ, ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಎಲ್ಲಾನು ಮಾಡಕ್ ಹೋಗ್ಬೇಡ್ರಿ ಒಮ್ಮಲ್ಗೆ, ಇವು ಗೋ ಸ್ಟೆಪ್ ವೈಸ್ ಸ್ಟೆಪ್. ಓಕೆ, ರೈಟ್. ಸೊ ಮುಂದಿನ ಕ್ವಶನ್ ಹೋಗೋಣ್ರಿ. ರೈಟ್, ಈಗ ನೆಕ್ಸ್ಟ್ ಟೈಪ್ ಕ್ವಶನ್ ನೋಡ್ರಿ. ಓಕೆ, ಇದು ನೆಕ್ಸ್ಟ್ ಟೈಪ್ ಕ್ವಶನ್ ಐತ್ರಿ. ಸೊ ಇಲ್ಲಿ ಅವ ಏನ್ ಹೇಳ್ತಾನ್ರಿ, ವಾಟ್ ಈಸ್ 18% ಆಫ್ 90% ಆಫ್ 500. ಓಕೆ, ಮೊದಲು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನ್ರಿ ಅದನ್ನ, ಆಮೇಲೆ ಇದನ್ನ ಡೈರೆಕ್ಟ್ಲಿ ಹೆಂಗ್ ಮಾಡೋದು ಅದನ್ನು ಹೇಳ್ತೇನ್ರಿ. ಓಕೆ, ಈಗ ಅವನೇನ್ ಹೇಳ್ತಾನ ಗೊತ್ತೇನ್ರಿ, ಅವನೇನ್ ಹೇಳ್ತಾನ್ರಿ, 500 ಏನ್ ಸಂಖ್ಯೆ ಐತಲ್ಲ, 500 ಏನ್ ಸಂಖ್ಯೆ ಐತ್ ನೋಡ್ರಿ, ಇದ್ರದ್ದು 18% ವ್ಯಾಲ್ಯೂ, 500ದ 18% ವ್ಯಾಲ್ಯೂ ಏನ್ ಬರ್ತೈತಲ್ಲ, ಅದರದ್ದು 90% ವ್ಯಾಲ್ಯೂ ಏನಾಕೈತೆ ಅಂತ ಕೇಳ್ತಾನ್ರಿ.
ನೋಡ್ರಿ ಆರಾಮಾಗಿ ಕೇಳ್ರಿ. ಈಗ 500 ಐತ್ರಿ, 500ದ 18%. ನೋಡ್ರಿ ಇಲ್ಲಿ 18% ಅಂದ್ರೆ ನಾ ಹೇಳಿ ನಿಮಗೆ 18/100 ಅಂತ ಬರದ್ ಬಿಡ್ರಿ. ಗೊತ್ತಿರ್ಲಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡ್ರಿ. 18/100 ಅಂತ ಬರದ್ ಬಿಡ್ರಿ. ಇದು ಫಸ್ಟ್ ಕ್ಲಾಸ್ ತಾ ಹೇಳಿನಿ ನಾನು ನಿಮಗೆ. ಇವೆರಡು ಜೀರೋಸ್ ಕ್ಯಾನ್ಸಲ್ ಆದ್ರಿ. ಸೊ 18 5 ಎಷ್ಟು ಆಕತ್ರಿ? 90 ಆಕತ್ರಿ. ಓಕೆ, ಅಂದ್ರ 500ದ 18% ಎಷ್ಟ್ ಆತ್ರಿ? 90 ಆತ್ರಿ. 500ದ 18% ಎಷ್ಟ್ ಆತ್ರಿ? 90 ಆತ್ರಿ. ಕರೆಕ್ಟಾ? ಈಗ ಅವ ಏನ್ ಹೇಳ್ತಾನ್ರಿ? 500ದ 18% ಕಣ್ ಹಿಡಿದ್ರಿ, ಈಗ ಅದರದ್ದು 90% ಕಣ್ ಹಿಡೀರಿ. ಅದರದ್ದು 90% ಕಣ್ ಹಿಡೀರಿ. ಅಂದ್ರ ಇಲ್ಲಿ ನಿಮಗೆ ಏನ್ ಬೆಲೆ ಬಂದೈತ್ ನೋಡ್ರಿ, ಇದ್ರದ್ದು 90% ಕಣ್ ಹಿಡೀರಿ. ಸೊ ಇದ್ರದ್ದು 90% ಹೆಂಗ್ ಕಣ್ ಹಿಡಿತೀರಿ? 90/100. ಹೌದೇನಿಲ್ರಿ? ಸೊ ಅದಕ್ಕೆ ಏನ್ ಮಾಡ್ರಿ, ಇವೆರಡು ಜೀರೋಸ್ ಆಮೇಲೆ ಇವೆರಡು ಜೀರೋಸ್ ಕ್ಯಾನ್ಸಲ್ ಮಾಡ್ರಿ. ಸೊ 9 9s 81. ಸೊ ಎಷ್ಟು ಬರ್ತೈತ್ರಿ? ಇದು 81 ಇದ್ರ ಆನ್ಸರ್ ಬರ್ತೈತಿ. ಸೊ 81 ಏನೈತ್ಲ ಇದು ನಿಮ್ದು ಕರೆಕ್ಟ್ ಆನ್ಸರ್. ಓಕೆ, ಇದು ಬೇಸಿಕ್ ಮೆಥಡ್. ಓಕೆ, ಸೊ ಆಕ್ಚುಲಿ ಇಷ್ಟು ಎರಡೆರಡು ಸ್ಟೆಪ್ ಏನ್ ಮಾಡೋದು ಅವಶ್ಯಕತೆ ಇಲ್ರಿ. ನೀವು ಇದನ್ನ ಒಂದ ಸ್ಟೆಪ್ ನಾಗ ಆನ್ಸರ್ ಮಾಡಬಹುದ್ರಿ. ಓಕೆ, ಇದನ್ನ ಒಂದ ಸ್ಟೆಪ್ ದಾಗ ನೀವು ಏನ್ ಮಾಡಬಹುದ್ರಿ? ಆನ್ಸರ್ ಮಾಡಬಹುದ್ರಿ. ನೋಡ್ರಿ, ಈಗ ಅವನು ಏನ್ ಕೇಳ್ತಿದ್ದಾನ್ರಿ ಅದನ್ನ ಫಸ್ಟ್ ನಾವು ತಿಳ್ಕೊಬೇಕ್ರಿ. ಯಾವಾಗ್ಲೂ ಈ ತರ ಕ್ವಶನ್ಸ್ ಇದ್ದಾಗ, ಓಕೆ, ಬಹಳ ಸಿಂಪಲ್ ಅದಾವ್ರಿ ಕ್ವಶನ್ಸ್. ಇವು RRB ಎಕ್ಸಾಮ್ಸ್ ಒಳಗ ಕೇಳಿತಾರ. ಇಲ್ಲಿ ಗ್ರೂಪ್ ಡಿ ದಾಗ ಬಂದಿರೋ ಕ್ವಶನ್ಸ್ ತಗೊಂಡಿನ್ರಿ ನಾ. ಗ್ರೂಪ್ ಡಿ ದಾಗ ಬಂದಿರೋ ಕ್ವಶನ್ಸ್ ತಗೊಂಡಿನ್ರಿ. ಓಕೆ, ನೋಡ್ರಿ ಇದು ಗ್ರೂಪ್ ಡಿ ಒಳಗ ಬಂದೈತ್ರಿ. ಸೊ ಇದನ್ನ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಸೊ ಕ್ವಶನ್ ಅರ್ಥ ಆತ್ರಿ? ರೈಟ್. ಸೊ ಇಲ್ಲಿ ಏನೈತ್ರಿ ನೋಡ್ರಿ, ಇಲ್ಲಿ ಏನೈತ್ರಿ, ಅವನು ಬೇಸಿಕಲಿ ಏನ್ ಹೇಳ್ತಿದ್ದಾನ್ರಿ, 500ದ ಮೊದಲ 18% ಕಂಡಿಡೀರಿ. 500ದ ಮೊದಲ 18% ಕಂಡಿಡೀರಿ. ಏನ್ ನಿಮ್ದು ಉತ್ತರ ಬರ್ತೈತಲ್ಲ, ಏನ್ ನಿಮ್ದು ಆನ್ಸರ್ ಬರ್ತೈತಿ, ಅದರದ್ದು 90% ಕಂಡಿಡೀರಿ ಅಂತ ಹೇಳ್ತಾನ ನಾವು. ಸೊ ಇದನ್ನ ಸೆಪರೇಟ್ಲಿ ಮಾಡೋದು ಅವಶ್ಯಕತೆ ಇಲ್ರಿ, ಇದನ್ನ ಡೈರೆಕ್ಟ್ಲಿ ಮಾಡ್ರಿ. ನೋಡ್ರಿ, ನಾ ಹೇಳೋದು ಅರ್ಥ ಮಾಡ್ಕೋರಿ. ಫಸ್ಟ್ 500 ಬರೀರಿ. ಬರದ್ರಿ? ಈಗ ಇದ್ರದ್ದು 18% ಏನ್ ಆಕತ್ರಿ? ಇದು 18% ಆಕತ್ರಿ. ಕರೆಕ್ಟಾ? ಸೊ ಅರ್ಥ ಮಾಡ್ಕೋರಿ, ಇದು ಆಲ್ರೆಡಿ 90 ಐತ್ರಿ. ಆಲ್ರೆಡಿ ಇದು 500ದ 18% ಐತ್ರಿ. ಈಗ ನೀವು 18/100 ಬರದ ತಕ್ಷಣ ಇದೇನಾಗ್ಬಿಡ್ತೀರಿ, ಇದು ಎಲ್ಲಾ ಸೇರಿ 500ದ 18% ಆತ್ರಿ ಈಗ ಆಲ್ರೆಡಿ ಅದ. ರೈಟ್? ಸೊ ಈಗ ಆಲ್ರೆಡಿ ಇದು 500ದ 18% ಐತ್ರಿ. ಸೊ ಇದನ್ನ ಏನ್ ಮಾಡ್ಬೇಕಾಗೈತಿ ನೀವು? ಇದ್ರದ್ದು 90% ಕಂಡು ಹಿಡಿಬೇಕಾಗೈತಲ್ಲ. ಸೊ ಇದ್ರದ್ದು 90% ನ ನೀವು ಏನ್ ಮಾಡ್ರಿ, ಇಲ್ಲೇ ಬರ್ಕೊಂಡ್ಬಿಡ್ರಿ. 90/100 ಅಥವಾ 9 ನೀವು 10 ಬರೆದ್ರು ನಡೀತೈತಿ. ಇಷ್ಟ ಮಾಡ್ಬೇಕಾಗೈತ್ರಿ ಎಕ್ಸಾಮ್. ರೈಟ್? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಓಕೆ, ಇವೆರಡು ಜೀರೋಸ್ ಕ್ಯಾನ್ಸಲ್ ಆದ್ರಿ. ಇದೊಂದು ಜೀರೋ ಆಮೇಲೆ ಇದೊಂದು ಜೀರೋ ಕ್ಯಾನ್ಸಲ್ ಮಾಡ್ರಿ. ಹೌದಾ? ಆಮೇಲೆ ಇಲ್ಲಿದಿಂತರ ನೋಡ್ರಿ. ಸೊ ಇದನ್ನ ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಆಮೇಲೆ ಇದನ್ನ ಕ್ಯಾನ್ಸಲ್ ಮಾಡ್ರಿ ಬೇಕಾದ್ರೆ. 5 1s 5 2s ಆಮೇಲೆ 2 1s 2 9s. ಸೊ ಎಷ್ಟು ಬರ್ತೈತ್ರಿ ಇಲ್ಲಿ? 9 9s 81 ಬರ್ತೈತ್ರಿ. ಸೊ ಇದ್ರದ್ದು ಕರೆಕ್ಟ್ ಆನ್ಸರ್ ಏನ್ರಿ? 81. ಕ್ಲಿಯರ್? ಸೊ ಈ ತರ ಕ್ವಶನ್ಸ್ ಇದ್ದು ಅಂತ ತಿಳ್ಕೊರಿ. ಈ ರೀತಿ ನೀವು ಏನ್ ಮಾಡ್ರಿ? ಡೈರೆಕ್ಟ್ಲಿ ಮಾಡ್ರಿ. ಓಕೆ, ಸೊ 500ದ 18% ಏನೈತ್ಲ ಅದ್ರದ್ದು ಬೆಲೆ ಎಷ್ಟು ಬರ್ತೈತಿ ಅದನ್ನ ಕಂಡು ಹಿಡಿಬೇಡ್ರಿ. ಯಾಕಂದ್ರ ಈಗ ನೀವು ಇಲ್ಲಿ ಈ ರೀತಿ ಬರದ ತಕ್ಷಣ, ಓಕೆ, ನಾ ಹೇಳೋದು ಅರ್ಥ ಮಾಡ್ಕೋರಿ, ಇಷ್ಟು ನೀವು ಬರದ ತಕ್ಷಣ ಅದು ಏನಾಕತ್ರಿ? 500ದ 18% ಆಲ್ರೆಡಿ ಆತ್ರಿ ಅದು. ಸೊ ಅದ್ರದ್ದು ಬೆಲೆ ಕಂಡು ಹಿಡಿಯೋದು ಅವಶ್ಯಕತೆ ಇಲ್ಲ. ಕ್ಲಿಯರ್ ಐತ್ರಿ? ರೈಟ್. ಸೊ ಈ ಕ್ವಶನ್ಸ್ ನ ನೀವೇನ್ ಮಾಡಬಹುದು? ಹಿಂಗ್ ಸಿಂಪಲ್ ವೇದಾಗ ನೀವು ಇದನ್ನ ಸಾಲ್ವ್ ಮಾಡಬಹುದು. ರೈಟ್? ಓಕೆ, ಫೈನ್. ಈಗ ಈ ಕ್ವಶನ್ ನೋಡ್ರಿ, ಅವನು ಏನ್ ಹೇಳ್ತದನ್ರಿ ಈ ಕ್ವಶನ್ ಒಳಗಡೆ. ಓಕೆ, 250. ಓಕೆ, ಇದರದ 60% 28% ನೀವು ಕಂಡುಹಿಡಿಬೇಕಾಗಿದೆ. 250ರದ 60% 28% ನೀವು ಕಂಡುಹಿಡಿಬೇಕಾಗಿತ್ತು. ಸೊ ಮೊದಲು 60% ಕಂಡು ಹಿಡಿದು ಆಮೇಲೆ ಅದರದ ಆನ್ಸರ್ ಬಂದಿದ್ದು ಅದರದ 28% ಕಂಡು ಹಿಡಿಯಕ್ ಹೋಗ್ಬೇಡ್ರಿ, ಅದನ್ನ ಡೈರೆಕ್ಟ್ಲಿ ಮಾಡ್ರಿ. ಓಕೆ, ಸೊ ಇಲ್ಲಿ ಬರೀತೀನಿ ನೋಡ್ರಿ. ಇದು 250 ಐತ್ರಿ ಇಂಟು ಇಲ್ಲಿ ನಾ ಏನ್ ಮಾಡ್ತೇನ್ರಿ 60%. ಸೊ 60% ಅಂತಂದ್ರೆ ಇದನ್ನ ನೀವ್ ಏನ್ ಮಾಡ್ರಿ 60/100 ಬರ್ಕೋರಿ, ಇಲ್ಲ 6/10 ಬರ್ಕೋರಿ, ನಡೀತೈತೆ. ಎರಡು ಒಂದಾರಿ. ಓಕೆ, ಆಮೇಲೆ ಇದ್ರದ್ದು 28%. ಸೊ ಇದ್ರದ್ದು 28% ಅಂದ್ರೆ 28/100 ಬರೀರಿ, ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಲ್ರಿ? ಸೊ ಈಗ ಇದನ್ನ ಆರಾಮಾಗಿ ಸಿಂಪ್ಲಿಫೈ ಮಾಡ್ರಿ. ಸೊ ಮೊದ್ಲೇ ಮಾತ ಇವೆರಡು ಜೀರೋಸ್ ಆಮೇಲೆ ಇವೆರಡು ಜೀರೋಸ್ ಕ್ಯಾನ್ಸಲ್ ಮಾಡ್ರಿ. ಆಗ್ಬೋದ್ರಿ?
ಈಗ ಇಲ್ಲಿ 25 ಉಳ್ದೈತಿಲ್ರಿ, 25 ಒಂದ್ಲೆ 25 ನಾಲ್ಕಲೆ 100 ಆಕತ್ರಿ. 25 ನಾಲ್ಕಲೆ 100. ಆಮೇಲೆ 4 ಒಂದ್ರೆ 4 7. ಸೊ 7 6 42. ಎಷ್ಟು ಬಂತ್ರಿ ಇಲ್ಲ ಆನ್ಸರ್? 42 ಬಂತ್ರಿ. ಸೊ ಈ ಕ್ವಶನ್ ಅದು ಕರೆಕ್ಟ್ ಆನ್ಸರ್ ಏನಾಕತ್ರಿ? 42. RRB ಗ್ರೂಪ್ ಡಿ ಎಕ್ಸಾಮ್ 18 ಸೆಪ್ಟೆಂಬರ್ 2022 ಒಳಗ ಇದು ಕ್ವಶನ್ ಬಂದಿತ್ರಿ. ರೈಟ್. ಸೊ ಅರ್ಥ ಆಗೈತಂತ ಅನ್ಕೊಳಕತ್ತೇನ್ರಿ. ಆಮೇಲೆ ನೀವು ಸ್ವಲ್ಪ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ಬೇಕ್ರಿ. ಓಕೆ, ಎಸ್ಪೆಷಲಿ ಯಾರ ITI ಬ್ಯಾಕ್ಗ್ರೌಂಡ್ ದಿಂತ್ರ ಅದಿರಿ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದಿಂತ್ರ ಅದಿರಿ, ನಾನ್ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಅಂದ್ರೆ ಯಾರ 10ನೇ ತಕ್ಕ ಮ್ಯಾಥ್ಸ್ ಕಲ್ತ ಡೈರೆಕ್ಟ್ಲಿ ಹೊಳ್ಳಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧ ಮ್ಯಾಥ್ಸ್ ಕಲಿಯಕತ್ತೀರಿ ನೀವು. ಸೊ ಅಂಥವ್ರಿಗೆ ಯಾರ್ಯಾರು ಅದಿರಿ, ಸೊ ನೀವು ಕಂಪಲ್ಸರಿ ಕಮೆಂಟ್ ಬಾಕ್ಸ್ ನಾನು ತಿಳಿಸ್ಬೇಕ್ರಿ ನಿಮಗೆ ಮ್ಯಾಥ್ಸ್ ಅರ್ಥ ಆಗತ್ತೇನಿಲ್ಲ. ರೈಟ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡೇನ್ರಿ ಇಲ್ಲಿ. ಓಕೆ, ಸ್ವಲ್ಪ ಏನ್ ಮಾಡೇನ್ರಿ, ಸ್ವಲ್ಪ ಚೇಂಜ್ ಮಾಡೇನ್ರಿ ಕ್ವಶನ್. ಅವ ಏನ್ ಹೇಳ್ತಾನ್ರಿ, ಇಲ್ಲಿ ಎಕ್ಸ್ ಕೊಟ್ಟಾನ್ರಿ. ಎಕ್ಸ್ದ 10% 24%. ಅಂದ್ರ ಎಕ್ಸ್ದ ಮೊದಲು 10% ಕಣ್ ಹಿಡ್ದ ಬಂದಿರೋ ಆನ್ಸರ್ದ 24% ಕಣ್ ಹಿಡ್ದಾಗ ಅದು ಎಷ್ಟು ಬರ್ತೈತಿ ಅಂತ ಹೇಳ್ತಾನ್ರಿ ಅವ. 240 ಬರ್ತೈತಿ. ಹಂಗಾದ್ರೆ ಎಕ್ಸ್ದ ಬೆಲೆ ಏನಾಕತಿ ಅಂತ ಕ್ವಶನ್ ಕೇಳಿ. ಓಕೆ, ಸೊ ಏನಿಲ್ರಿ, ಬಹಳ ಸಿಂಪಲ್ ಐತಿ. ನಮ್ದೇನ್ ಪ್ರೊಸೀಜರ್ ಐತಿ ಅದನ್ನ ಫಾಲೋ ಮಾಡೋಣ್ರಿ. ಈಗ ಎಕ್ಸ್ ಐತಿಲ್ರಿ, ಎಕ್ಸ್ ಬರ್ಕೋರಿ. ಇದ್ರದ್ದು ಎಷ್ಟು ಪರ್ಸೆಂಟ್ ಪಾ? 10%. ಸೊ 10% ಅಂದ್ರೆ 1/10 ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ. ಸೊ 1/10 ಬರ್ಕೋರಿ, ಇಲ್ಲ 10/100 ಅಂತ ಬರ್ಕೊಂಡ್ರು ಏನ್ ತೊಂದರೆ ಇಲ್ಲ. ಓಕೆ, ಆಮೇಲೆ ಅದರದ್ದು 24%. ಅದರದ್ದು 24%. ಕರೆಕ್ಟ್. ಈಸ್ ಅಂದ್ರೆ ಈಸ್ ಈಕ್ವಲ್ ಟು. ಸೊ ಎದರ ಸಮ ಐತಂತ್ರಿ ಇದು 240 ಸಮ ಐತ್ರಿ. ಅಂದ್ರೆ ನಾವ್ ಏನ್ ಮಾಡ್ಯಾನ್ರಿ, ದರಸಲ ಏನ್ ಮಾಡ್ತಿದ್ದ, ಇಲ್ಲೊಂದ್ ಸಂಖ್ಯೆ ಕೊಡ್ತಿದ್ರಿ, ಅದರದ್ದು 10% 24% ಎಷ್ಟ್ ಆಗ್ತಿತ್ತು ಅಂತ ಕೇಳ್ತಿದ್ದವ. ಹೌದಲ್ರಿ. ಸೊ ಈ ಪ್ರಿವಿಯಸ್ ಕ್ವಶನ್ದಾಗೂ ನೋಡ್ರಿ, ಇಲ್ಲಿ ಏನ್ ಮಾಡ್ಯಾನ್ರಿ ಅವ 250ರದ 60% 28% ಎಷ್ಟ್ ಆಕೈತೆ ಅಂತ ಕೇಳ್ಯಾನ್ರಿ ಅವ. ಈಗ ಕ್ವಶನ್ದಾಗ ಏನ್ ಮಾಡ್ಯಾನ್ರಿ ಅವ, ನಮಗ ಈ ವ್ಯಾಲ್ಯೂ ಕೊಟ್ಟಾನ್ರಿ, ಈ ಸಲ ಈ ವ್ಯಾಲ್ಯೂ ಕಂಡಿಡಿ ಅಂತ ಹೇಳ್ಯಾನ್ರಿ. ಸೊ ದರಸಲ ಏನ್ ಮಾಡ್ತಿದೀವಲ್ಲ, ಬೇಸಿಕಲಿ ಅದ್ರದ್ದು ಉಲ್ಟಾ ಮಾಡ್ಯಾನ್ರಿ ಈ ಸಲ. ಓಕೆ, ಸೊ ಏನಿಲ್ರಿ, ಪ್ರೊಸೀಜರ್ ಅಂತೂ ಸೇಮ್ ಇರೋದ್ರಿ. ಹೌದಲ್ರಿ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ರಿ ನೋಡ್ರಿ, ಯಾರಿಗ್ ಗೊತ್ತಿಲ್ಲಲ್ಲ ಸ್ವಲ್ಪ ನಾನು ಇಲ್ಲೊಂದಿಟ್ಟು ಬೇಸಿಕ್ಸ್ ಹೇಳ್ತೇನ್ರಿ. ಯಾರಿಗ್ ಗೊತ್ತಿಲ್ಲಲ್ಲ ಅವ್ರಿಗೆ ಒಂದ್ ಸ್ವಲ್ಪ ನಾ ಇದನ್ನ ಬೇಸಿಕ್ಸ್ ಹೇಳ್ತೇನ್ರಿ. ಹಂಗ ನಾ ಡೈರೆಕ್ಟ್ಲಿನ ಮಾಡ್ತೇನ್ರಿ ಇದನ್ನ. ನೋಡ್ರಿ ಇಲ್ಲಿ ಇದು ಎಕ್ಸ್ ಐತ್ರಿ ಇಲ್ರಿ, ಎಕ್ಸ್ ಇದು 1 × 1/10 ಐತ್ರಿ ಅದ ಇಂಟು 24/100 ಐತ್ರಿ ಈಕ್ವಲ್ ಟು 240 ಐತ್ರಿ. ಓಕೆ, ಈಗ ಬೇಸಿಕ್ ಮೆಥಡ್ಲೆ ಹೇಳುದಾದ್ರೆ ಫಸ್ಟ್ ಈ 100 ಮತ್ತು ಈ 10 ಇಲ್ಲಿ ಏನಾಕೈತ್ರಿ, ಇದು ಕ್ರಾಸ್ ಮಲ್ಟಿಪ್ಲೈ ಆಕೈತ್ರಿ. ಇದು ಇಲ್ಲಿ ಹೋಗ್ತೈತ್ರಿ. 24 × 1 ಏನಾಕೈತ್ರಿ 24. ಇದು ಇಲ್ಲಿ ತೆಳಗಡೆ ಬರ್ತೈತ್ರಿ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 240 ಇಂಟು ಇದು ಟೋಟಲಿ 1000 ಆಕೈತ್ರಿ. ಅದ ಈ 1000 ಇಲ್ಲಿ ಮೇಲ್ಗಡೆ ಹೋಗ್ತೈತ್ರಿ. ಈ 1000 ಇಲ್ಲಿ ಮೇಲ್ಗಡೆ ಹೋಗತಿ ಡಿವೈಡೆಡ್ ಬೈ ಈ 24 ಒಂದ್ಲೆ 24 ಇದು ತೆಳಗ್ ಬರ್ತೈತ್ರಿ. ಓಕೆ, ಈ ರೀತಿ ಆಗ್ತೈತ್ರಿ. ಸೊ ಇಲ್ಲಿ ನೀವು ನೋಡಿದಾಗ 24 ಒಂದ್ಲೆ 24 ಮತ್ತೆ ಇದು 0 ಅಂದ್ರೆ 0 ಎಷ್ಟು ಅದಾವ ನೋಡ್ರಿ, 1 2 3 4 ಅಂದ್ರೆ ಇದು ಏನಾಕತ್ರಿ 10,000 ಆಕತ್ರಿ. ಹೌದಲ್ರಿ. ಸೊ ಈ ಕ್ವಶನ್ ಅದ ಆನ್ಸರ್ ಏನಾಕತ್ರಿ 10,000 ಆಕತ್ರಿ. ಸೊ ಇಲ್ಲಿ 4 ಜೀರೋಸ್ ಅದಾವ್ರಿ, ಇದ ನಿಮ್ದು ಕರೆಕ್ಟ್ ಆನ್ಸರ್. ಬಟ್ ನಾ ಏನಂತೇನ್ರಿ, ಸ್ವಲ್ಪ ಇಲ್ಲಿ ನಾ ಹೇಳೋದನ್ನ ಕೇಳ್ರಿ. ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡ್ಕೋತ ಕೂಡ್ಬೇಡ್ರಿ. ಯಾವಾಗ್ಲೂ ನೆಲ್ಪಿಟ್ಕೋರಿ, ಒಂದ್ ವೇಳೆ ಈ ಕಡೆ ಗುಣಾಕಾರ ಇಸ್ ಈಕ್ವಲ್ ಟು ದಿಂತ್ರ ಈ ಕಡೆ ಗುಣಾಕಾರ ಇದ್ದು ಅಂತಂದ್ರ, ಈಗ ಸದ್ಯಕ್ಕೆ ಒಂದ ಸಂಖ್ಯೆ ಐತಿ. ಸೊ ಅವಾಗ ನೀವ್ ಏನ್ ಮಾಡ್ರಿ, ಮ್ಯಾಲ್ಗಡೆ ಇರುವಂತ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಿಂತ್ರ ಈ ಕಡೆ ಮ್ಯಾಲ್ಗಡೆಗೆ ಇರುವಂತ ವ್ಯಾಲ್ಯೂ, ಈ ಕಡೆ ಮೇಲ್ಗಡೆ ಇರುವಂತ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಿಂತ್ರ ಈ ಕಡೆ ಮೇಲ್ಗಡೆ ಇರುವಂತ ವ್ಯಾಲ್ಯೂ, ಇವನ್ನ ಸೀದಾ ಸೀದಾ ಕ್ಯಾನ್ಸಲ್ ಮಾಡ್ರಿ. ಅಂದ್ರೆ ನಡು ಇಸ್ ಈಕ್ವಲ್ ಟು ಇರಬೇಕು, ಈ ಕಡೆ ಗುಣಾಕಾರ ಇರಬೇಕು, ಈ ಕಡೆ ಗುಣಾಕಾರ ಇರಬೇಕು. ಇಲ್ಲಿ ಇಲ್ಲ ನಡೀತೈತಿ, ಏನ್ ತೊಂದ್ರೆ ಇಲ್ಲ. ಅರ್ಥ ಆದದ್ರಿ. ಸೊ ಇಲ್ಲಿದಿಂತ್ರ ನಾ ಡೈರೆಕ್ಟ್ಲಿ ಏನ್ ಮಾಡ್ಬೋದ್ರಿ, 24 ಒಂದ್ಲೆ ಮತ್ತೆ ಇದು 0. ಹೌದಲ್ರಿ. ಇದು 24 ಒಂದ್ಲೆ ಈ 0 ಹಂಗ ಬರ್ಕೊಂಡೆ. ಈಗ ಏನ್ರಿ, ಈ 10 ಮತ್ತು 100 ಅಂದ್ರೆ 1000 ಇದು ಇಲ್ಲಿ ಡೈರೆಕ್ಟ್ಲಿ ಗುಣಾಕಾರ ಆಗೈತಿ. ಸೊ ಇಲ್ಲಿದಿಂತ್ರ 1000 ಗುಣಾಕಾರ ಆತ್ರಿ, ಆಲ್ರೆಡಿ ಇಲ್ಲಿ 1 ಐತಿ. ಸೊ ಹಂಗಾದ್ರೆ ಇಲ್ಲಿ ಏನಾಕತ್ರಿ 10,000 ಆಕತ್ರಿ. ಸೊ ಈ ರೀತಿ ನೀವು ಏನ್ ಮಾಡ್ರಿ, ಇದನ್ನ ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡ್ರಿ. ಸೊ 10,000 ಏನೈತ್ಲ ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಆಗತ್ರಿ.
ರೈಟ್ ಫೈನ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ನಿಮಗೆಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡಿದ್ದೀನಿ ರೀ. ಓಕೆ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅವನೇನು ಹೇಳ್ತಾನ್ರಿ, 110ರದ 10%, ಅದ್ರದ್ದು 110%. ಓಕೆ, ನಾ ಹೇಳಿನಿ ಪರ್ಸೆಂಟೇಜ್ 100 ಮ್ಯಾಲೂ ಇರ್ಬೋದ್ರಿ, 100 ಇರ್ಬೋದ್ರಿ, 100 ತೆಳಗಡೆನೂ ಇರ್ಬೋದು, 100ಕ್ಕಿಂತ ಕಡಿಮೆನೂ ಇರ್ಬೋದು. ಸೊ ಇದನ್ನ ಒಂದ್ ಸ್ವಲ್ಪ ನಾವು ಸಾಲ್ವ್ ಮಾಡೋಣ್ರಿ. ಸೊ ಮೊದಲ 110 ತಗೋರಿ. 110 ಅದರದ್ದು 10% 1/10 ಆಕತ್ರಿ. 110% ಅಂತಂದ್ರೆ 110/100 ಆಕತ್ರಿ. ಇದ್ರದ್ದು ವ್ಯಾಲ್ಯೂ ಎಷ್ಟು ಆಕತ್ತೆ ಅಂತ ಕೇಳ್ತಾನೆ. ಸಿಂಪಲ್ ಸಿಂಪಲ್. ಓಕೆ, ಸೊ ಮೊದಲೇ ಮಾತ ಇದೊಂದು 0 ಮತ್ತು ಇದೊಂದು 0 ಕ್ಯಾನ್ಸಲ್ ಮಾಡ್ರಿ. ಆಮೇಲೆ ಇದೊಂದು 0 ಮತ್ತು ಇದೊಂದು 0 ಕ್ಯಾನ್ಸಲ್ ಮಾಡ್ರಿ. ಈಗ ಇಲ್ಲಿ ಗುಣಾಕಾರ ಮಾಡ್ರಿ. 11 ಒಂದ್ಲೆ 11 ರೀ, 11 11ಲೆ 121 ರೀ, ಡಿವೈಡೆಡ್ ಬೈ ತೆಳಗೆ ಎಷ್ಟೈತಿ ನೋಡ್ರಿ, ಇಲ್ಲೇ ತೆಳಗೆ 10 ಐತ್ರಿ, ಈಕ್ವಲ್ ಟು ಕ್ವಶನ್. ಸೊ ಇದು ಅಂತೂ ಭಾಗ ಆಗಂಗಿಲ್ರಿ. ಸೊ ಭಾಗ ಮಾಡಿದ 0 ಇತ್ತಂದ್ರೆ 0 ಇತ್ತಂದ್ರೆ ಈ ಕಡೆ ನಿಂತ್ರ 1 ಪಾಯಿಂಟ್ ಇಡ್ರಿ. ಅಂದ್ರೆ ಎಷ್ಟು ಬರ್ತೈತ್ರಿ? ಇದು 12.1 ಆಕತ್ರಿ. ಓಕೆ, ಸೊ ಇದ ನಿಮ್ದು ಏನಾಕತ್ರಿ? ಆನ್ಸರ್ ಆಕತ್ರಿ. ಓಕೆ, 12.1 ಇದ ನಿಮ್ದು ಏನಾಕತ್ರಿ? ಆನ್ಸರ್. ಕರೆಕ್ಟ್ ರೈಟ್. ಈಗ ಸ್ವಲ್ಪ ಇಲ್ಲಿ ಬೇಸಿಕ್ಸ್ ನ ತಿಳ್ಕೊರಿ ಎಲ್ಲರೂ. ಸಪೋಸ್ ಈಗ 100 ಅಥವಾ 12.5 ಐತ್ರಿ. ಓಕೆ, ಡಿವೈಡೆಡ್ ಬೈ ಇದನ್ನ 1.25 ಐತೆ ಅಂತ ಅನ್ಕೋರಿ. ಸೊ ಬೇಸಿಕಲಿ ಕೆಲವೊಂದ್ಸಲ ಏನಾಕತ್ರಿ, ಈ ತರ ನಂಬರ್ಸ್ ಇದ್ದಾಗ ನಮಗ ಡಿವೈಡ್ ಮಾಡಕ ಪ್ರಾಬ್ಲಮ್ ಅನಿಸ್ತೈತ್ರಿ ಅಥವಾ ಡಿಫಿಕಲ್ಟ್ ಅನಿಸ್ತೈತ್ರಿ. ಯಾವ ರೀತಿ ಡಿವೈಡ್ ಮಾಡೋದು ಸರ್ ಇದನ್ನ ಅಂತೇಳಿ, ಹೌದಲ್ರಿ? ಸೊ ಅದಕ್ಕೆ ನೀವ್ ಏನ್ ಮಾಡ್ರಿ, ಒಂದ್ ಸಿಂಪಲ್ ಟ್ರಿಕ್ ಹೇಳ್ತೇನೆ ನಾನು ನಿಮಗೆ. ಓಕೆ, ಏನ್ ಮಾಡ್ರಿ, ಈ ಪಾಯಿಂಟ್ ಏನಿರ್ತದಲ್ಲ ಇದನ್ನ ಈ ಕಡೆ ಸರಿಸ್ರಿ. ಓಕೆ, ಅಂದ್ರೆ ನೀವು ಈ ಒಂದು ಪಾಯಿಂಟ್ ನ ಒಂದ್ ಸಂಖ್ಯೆ ಸರಿಸಿದ್ರಿ ಅಂತ ಅನ್ಕೋರಿ, ಈ ಕಡೆ ಮೂವ್ ಮಾಡಿದ್ರಿ ಅಂತ ತಿಳ್ಕೊರಿ. ನೀವೇನ್ ಮಾಡ್ರಿ, ಈ ತೆಳಗಡೆ ಪಾಯಿಂಟ್ ಆ ಡೈರೆಕ್ಷನ್ ದಾಗ ಆ ಕಡೆ ಮೂವ್ ಮಾಡ್ರಿ. ಅಂದ್ರೆ ಇದು ಏನಾತ್ರಿ, 125 ಡಿವೈಡೆಡ್ ಬೈ ಇದು ಏನಾಕತ್ರಿ, 12.5 ಆಕತ್ರಿ. ಕರೆಕ್ಟ್? ಈಗ ನೀವು ಅನ್ಬೋದು ಸರ್ ಮ್ಯಾಲ್ಗಡೆ ನೋಡಿದ್ರ ಪಾಯಿಂಟ್ ಹೋತ್ರಿ, ಬಟ್ ತೆಳಗಡೆ ಏನ ಪಾಯಿಂಟ್ ಉಳ್ದೈತಲ್ಲ. ಸೊ ಅದಕ್ಕೆ ನೀವ್ ಏನ್ ಮಾಡ್ರಿ, ಮ್ಯಾಲ್ಗಡೆ ಪಾಯಿಂಟ್ ಹೋಗಿಲ್ರಿ, ಅದ ಮ್ಯಾಲ್ಗಡೆ ಪಾಯಿಂಟ್ ಐತ್ರಿ, ಬಟ್ ನಿಮ್ಗೆ ಕಾಣ್ತಿಲ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ಇಲ್ಲಿ ಪಾಯಿಂಟ್ ಇದ್ದ ಇದ್ರ ಮುಂದ್ಗಡೆ 0 ಐತ್ರಿ. ಇಲ್ಲಿ ನೀವು ಎಷ್ಟು ಬೇಕಾದ್ರೆ 0 ಬರ್ಕೋಬಹುದ್ರಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ 125 ಪಾಯಿಂಟ್ ನೀವು ಇಲ್ಲಿ 100 ಜೀರೋಸ್ ಬರ್ಕೋರಿ, ಈಗ ಅದು 125 ಇರ್ತೈತ್ರಿ. ಪಾಯಿಂಟ್ ಅರ್ಥ ಆದತ್ರಿ? ಸೊ ಈಗ ಏನ್ ಮಾಡ್ರಿ, ಇಲ್ಲಿದಿಂತ್ರ ಇದು ಪಾಯಿಂಟ್ ತೆಗಿಬೇಕಾಗಿತ್ತಲ್ಲ, ಇದನ್ನು ಒಂದು ಪ್ಲೇಸಿಗೆ ಮುಂದೆ ಶಿಫ್ಟ್ ಮಾಡ್ರಿ, ಇದನ್ನು ಒಂದು ಪ್ಲೇಸಿಗೆ ಮುಂದೆ ಶಿಫ್ಟ್ ಮಾಡ್ರಿ. ಸೊ ಈಗ ಏನಾಕತ್ರಿ, 125 ಮತ್ತು ಇದೊಂದು 0 ಬಂತ್ರಿ ಇಲ್ಲಿ, ಡಿವೈಡೆಡ್ ಬೈ ಇದು ಎಷ್ಟು ಬರ್ತೈತ್ರಿ, 125. ಓಕೆ, ಸೊ ಈಗ ಇದನ್ನ ಡಿವೈಡ್ ಮಾಡಿದ್ರಿ ಅಂದ್ರೆ ಒಂದ್ಲೆ ಇದು ಏನಾಕತ್ರಿ, 10 ಆಗ್ತೈತ್ರಿ. ಸೊ ಇದು ಆನ್ಸರ್ ಏನ್ ಬರ್ತೈತ್ರಿ, 10. ಇದನ್ನ ಡೈರೆಕ್ಟ್ಲಿನೂ ಮಾಡಬಹುದು ನೀವು. ಓಕೆ, ಇದನ್ನ ಏನ್ ಮಾಡಬಹುದು, ಡೈರೆಕ್ಟ್ಲಿನೂ ಮಾಡಬಹುದು. ರೈಟ್? ಸೊ ಈ ರೀತಿ ನಿಮ್ದು ಏನಾಕತ್ರಿ, ಆನ್ಸರ್ ಬರ್ತೈತಿ. ಓಕೆ, ಈ ರೀತಿ ಏನೈತ್ರಿ ನಿಮ್ದು ಆನ್ಸರ್ ಬರ್ತೈತಿ. ಸೊ ಡೆಸಿಮಲ್ ಪಾಯಿಂಟ್ ನ ಪೂರಾ ಶಿಫ್ಟ್ ಮಾಡಿ ನೀವೇನ್ ಮಾಡ್ರಿ, ಅದನ್ನ ವ್ಯಾಲ್ಯೂಸ್ ನ ಬರ್ಕೊರಿ. ರೈಟ್? ಓಕೆ, ಆಮೇಲೆ ಇಲ್ಲಿ ನಾವು ಎಲ್ಲಾ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ನ, ಈ ಟಾಪಿಕ್ ನ ನಾವೇನೈತಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಕತ್ತೀವಿ, ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ. ಬಟ್ ಸಪೋಸ್ ನೀವು ಏನಾದ್ರೂ RRB ಗ್ರೂಪ್ ಡಿ ಎಕ್ಸಾಮ್, ಓಕೆ, RRB ಗ್ರೂಪ್ ಡಿ ಎಕ್ಸಾಮ್ 2026 ಇದಕ್ಕೆ ನೀವು ಫುಲ್ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಕತ್ತಿದ್ರಿ ಅಂತಂದ್ರೆ, ಓಕೆ, ನೀವು ನಮ್ಮ ಕ್ಲಾಸಿಕ್ ಎಜುಕೇಶನ್ ಆಪ್ ನ ಡೌನ್ಲೋಡ್ ಮಾಡ್ಕೊರಿ. ಓಕೆ, ಸೊ ಕ್ಲಾಸಿಕ್ ಎಜುಕೇಶನ್ ಡೌನ್ಲೋಡ್ ಮಾಡ್ಕೊರಿ, ಕ್ಲಾಸಿಕ್ ಎಜುಕೇಶನ್ ಆಪ್ ನ ಡೌನ್ಲೋಡ್ ಮಾಡ್ಕೊರಿ. ಇದ್ರ ಒಳಗಡೆ ನೀವು ಹೋದ ತಕ್ಷಣ ನಿಮ್ಮ ಹೆಸರನ್ನ ಮತ್ತು ಫೋನ್ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ಕೊರಿ. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಒಂದು RRB ಗ್ರೂಪ್ ಡಿ ಒಂದು ಕೋರ್ಸ್ ಸಿಗ್ತೈತ್ರಿ. ಓಕೆ, RRB ಗ್ರೂಪ್ ಡಿ ಅಂತನ ಒಂದು ಕೋರ್ಸ್ ಸಿಗ್ತೈತ್ರಿ. ಅದ್ರ ಒಳಗಡೆ ಪ್ರತಿಯೊಂದು ಟಾಪಿಕ್ ಅದ, ಓಕೆ, ನಾವು ರೆಕಾರ್ಡೆಡ್ ಕ್ಲಾಸಸ್, ಅಂದ್ರೆ ಈಗ ಸದ್ಯಕ್ಕೆ ಏನು ಎಕ್ಸಾಮ್ ಮೊನ್ನೆ RRB ಗ್ರೂಪ್ ಡಿ ಎಕ್ಸಾಮ್ ಮೊನ್ನೆ ಮುಗಿತ್ ನೋಡ್ರಿ, ಇದ್ರದ್ದು ನಾವು ಲೈವ್ ಬ್ಯಾಚ್ ಮಾಡಿದ್ದೀವ್ರಿ. ಅದ್ರದ್ದು ರೆಕಾರ್ಡೆಡ್ ಕ್ಲಾಸಸ್ ಅದಾವ್ರಿ. ಓಕೆ, ಅದರದ ರೆಕಾರ್ಡೆಡ್ ಕ್ಲಾಸಸ್ ಅದಾವ್ರಿ. ಅದ್ರ ಒಳಗಡೆ ಮ್ಯಾಥ್ಸ್,
ಅಡ್ವಾನ್ಸ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಂದ್ರೆ ಟೋಟಲ್ ಮ್ಯಾಥ್ಸ್ ಅಡ್ವಾನ್ಸ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಟೋಟಲ್ 50 ಟಾಪಿಕ್ಸ್ ಅದಾವ್ರಿ. ಮ್ಯಾಥ್ಸ್, ಓಕೆ, ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್, ಓಕೆ, ಆಮೇಲೆ ರೀಸನಿಂಗ್, ಈ ಮೂರು ಟಾಪಿಕ್ಸ್ ಈ ಮೂರು ಸಬ್ಜೆಕ್ಟ್ ಸೇರಿ 50 ಟಾಪಿಕ್ಸ್ ಅದಾವ್ರಿ ಟೋಟಲ್. ಓಕೆ, 50 ಟಾಪಿಕ್ಸ್ ಅದಾವ್ರಿ, 50+ ಟಾಪಿಕ್ಸ್ ಅದಾವ್ರಿ. ಅದನ್ನ ಎಲ್ಲಾನು ನಾನು ಕವರ್ ಮಾಡೀನಿ. 250 ಅವರ್ಸ್ ಮ್ಯಾಥ್ಸ್, ಅಡ್ವಾನ್ಸ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅದ ಕಂಟೆಂಟ್ ಐತ್ರಿ. ಸೊ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂದ ತಗೊಂಡ್ ಹೋಗಿನ್ರಿ. ಎಲ್ಲಾ ಟಾಪಿಕ್ಸ್ ಆಲ್ರೆಡಿ ಕವರ್ಡ್ ಅದಾವ್ರಿ. ಸೊ ಯಾರು ಈ ಎಕ್ಸಾಮಿಗೆ ನೀವು ಟಾರ್ಗೆಟ್ ಮಾಡಿರಿ, ಸೊ ಈ ಕೋರ್ಸ್ ನ ಪರ್ಚೇಸ್ ಮಾಡ್ರಿ. ಇದರದ್ದು ಫೀಸ್ ಏನೈತಲ್ಲ ಬರೀ 1000 ರೂಪೀಸ್ ಐತ್ರಿ. ಆಮೇಲೆ ಇದು ಬಹಳ ಲಿಮಿಟೆಡ್ ಟೈಮಿಗೆ ಆಫರ್ ಐತ್ರಿ ಅದು. ಓಕೆ, ಸೊ ನಾವು ಬಹಳ ಜಲ್ದಿ ಇದ್ರದ್ದು ಪ್ರೈಸ್ ನ ಇನ್ಕ್ರೀಸ್ ಮಾಡೋರದೀವಿ. ಓಕೆ, ಸೊ ಆದಷ್ಟು ಜಲ್ದಿನ ಈ ಕೋರ್ಸ್ ನ ನೀವು ಪರ್ಚೇಸ್ ಮಾಡ್ರಿ ಯಾರು ಇಂಟ್ರೆಸ್ಟೆಡ್ ಅದಿರಿ. ಓಕೆ, ಸೊ ಆಲ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಪ್ರಿಪೇರಿಂಗ್ ಫಾರ್ RRB ಗ್ರೂಪ್ ಡಿ ಎಕ್ಸಾಮ್. ಮತ್ ಇದು ಅಲ್ದನ ಓಕೆ ನಿಮಗೆ ಇದ್ರ ಜೊತೆ GK ಕ್ಲಾಸಸ್ ಸಿಗ್ತಾವ್ರಿ. ಓಕೆ, GK ಕ್ಲಾಸಸ್ ಸಿಗ್ತಾವ್ರಿ. ಅದರ ನೆಕ್ಸ್ಟ್ ನಿಮಗೆ ಸೈನ್ಸ್ ಕ್ಲಾಸಸ್ ಸಿಗ್ತಾವ್ರಿ. ಓಕೆ, ಇದ ಒಂದ ಕೋರ್ಸ್ ಒಳಗಡೆ 1000 ರೂಪೀಸ್ ದಾಗ ಇದು ಒಂದು 250 ಅವರ್ಸ್ ಕಂಟೆಂಟ್ 50 ಟಾಪಿಕ್ಸ್ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೂ ತಗೊಂಡೋಗಿದ್ರಿ. ಬರೀ ನಾ ಪರ್ಸೆಂಟೇಜ್ ಒಂದೇ ಎಕ್ಸಾಂಪಲ್ ಕೊಡೋದಾದ್ರೆ ಪರ್ಸೆಂಟೇಜ್ ಒಂದೇ ಟಾಪಿಕ್ ನಾನು 20 ಅವರ್ಸ್ ಟೀಚ್ ಮಾಡೀನಿ ಪೂರಾ ಬೇಸಿಕ್ ಲೆವೆಲ್ ದಿಂದ. ಓಕೆ, ಸೊ ಯಾಕಂದ್ರೆ ಆ ಬ್ಯಾಚ್ ಒಳಗಡೆ ಬಹಳಷ್ಟು ಜನ ಏನ್ ಅಡ್ಮಿಷನ್ಸ್ ತಗೊಂಡಿದ್ರು ಅದ್ರೊಳಗಡೆ ITI ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಜನ ಐತಿರಿ. ಸೊ ಹಿಂಗಾಗಿ ಪೂರಾ ಬೇಸಿಕ್ ಲೆವೆಲ್ ದಿಂದ ಸ್ಲೋಲಿ ನಾವು ಎಲ್ಲಾ ವೆರೈಟೀಸ್ ಎಲ್ಲಾ ಟೈಪ್ಸ್ ಕ್ವಶನ್ಸ್ ನಾವು ಕವರ್ ಮಾಡಿದ್ವಿ. ಸೊ ಯಾರು ಇಂಟ್ರೆಸ್ಟೆಡ್ ಅದರಿ, ಇದು ಕೋರ್ಸ್ ಫೀಸ್ ಜಾಸ್ತಿ ಆಗೋದಕ್ಕಿಂತ ಮೊದಲ ನೀವು ನಮ್ಮ ಕ್ಲಾಸಿಕ್ ಎಜುಕೇಶನ್ ಆಪ್ ನ ಡೌನ್ಲೋಡ್ ಮಾಡ್ರಿ. RRB ಗ್ರೂಪ್ ಡಿ ಎಕ್ಸಾಮ್ ಅಂತೇಳಿ ಒಂದು ಕೋರ್ಸ್ ಐತಿ, ಆ ಕೋರ್ಸ್ ನ ನೀವು ಪರ್ಚೇಸ್ ಮಾಡ್ರಿ. ನಿಮಗ ಎಲ್ಲಾ ಕ್ವಶನ್ಸ್ ಬೈ ಲ್ಯಾಂಗ್ವೇಜ್ ಒಳಗೆ ಸಿಗ್ತಾವ್ರಿ. ಪ್ರತಿಯೊಂದು ಟಾಪಿಕ್ ದಾಗ ಸಫಿಶಿಯಂಟ್ ನಂಬರ್ ಆಫ್ ಕ್ವಶನ್ಸ್ ನಾವು ಸಾಲ್ವ್ ಮಾಡೀವಿ. ಎಲ್ಲಾ ವೆರೈಟೀಸ್ ನಾವು ಕವರ್ ಮಾಡೀವಿ. ಆಮೇಲೆ ಇದು ಒಂದು ಟಾಪಿಕ್ ಮುಗಿದ್ಮೇಲೆ ಪ್ರತಿಯೊಂದು ಟಾಪಿಕ್ ಮ್ಯಾಗ ಬೈ ಲ್ಯಾಂಗ್ವೇಜ್ ದಾಗ 50 ಕ್ವಶನ್ಸ್ ನಾವು PDF ನ ರೆಡಿ ಇಟ್ಟಿವಿ. ಆಲ್ರೆಡಿ ಅದು ರೆಡಿ ಐತ್ರಿ. ಸೊ ಯಾರು ನೀವು ಕೋರ್ಸ್ ಪರ್ಚೇಸ್ ಮಾಡ್ತೀರಿ ಎಲ್ಲ ಆ PDF ನಿಮಗೆ ಸಿಗ್ತಾವ್ರಿ. ಎಲ್ಲಾ ಟಾಪಿಕ್ಸ್ ವಿಡಿಯೋಸ್ ನಿಮಗೆ ಸಿಗ್ತಾವ್ರಿ. ಓಕೆ, ಸೊ ದಿ ಬೆಸ್ಟ್ ಕಂಟೆಂಟ್ which you are going to get at the least price. So that's all from my side, my dear students. Thank you very much. Okay, so class ಬಗ್ಗೆ ನೀವು ಕಮೆಂಟ್ ಮಾಡಲೇಬೇಕ್ರಿ. ಓಕೆ, ನೀವು ಹೇಳಬೇಕು ಹೆಂಗ ಅನ್ಸಾಗತೈತಿ ಕ್ಲಾಸ್ ಅಂತ ಹೇಳಿ. ಓಕೆ, so let's meet again in the next class. Thank you.